ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ಅನೇಕ ವೀಕ್ಷಕರ ಪ್ರಶ್ನೆಗಳಿಗೆ ಒಂದು ಉತ್ತಮ ಸೇವಕರ ಮೂಲಕ ನಾವು ಉತ್ತರ ಕೊಡ್ತಾ ಬಂದಿದ್ದೇವೆ. ಪ್ರಿಯರೇ, ಇಂದು ಕೂಡ ನಮ್ಮ ಮಧ್ಯದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗಿ ಪಾಸ್ಟರ್ ಪ್ರಸನ್ನಕುಮಾರ್, ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ಪ್ರಸನ್ನಕುಮಾರ್ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತೇನೆ. ಸ್ವಾಗತ ಪಾಸ್ಟರ್. ಪ್ರಿಯ ವೀಕ್ಷಕರೇ, ಕಳೆದ 3 ಸಂಚಿಕೆಗಳಲ್ಲಿ ನಾವು ಬೈಬಲ್ನ ಹಿಸ್ಟ್ರಿ, ಅಂದರೆ ಬೈಬಲ್ ಯಾವ ರೀತಿ ಪ್ರಾರಂಭವಾಯಿತು, ಎಲ್ಲಿ ಬರೆಯಲ್ಪಟ್ಟಿತು, ಯಾವಾಗ ಬರೆಯಲ್ಪಟ್ಟಿತು, ಯಾರಿಂದ ಬರೆಯಲ್ಪಟ್ಟಿತು, ಬರಹಗಾರರು ಯಾರ್ಯಾರು, ಅಂದರೆ ಈ ಅನೇಕ ಪ್ರಶ್ನೆಗಳು ನಾವು ಕೇಳ್ಕೊಂಡ್ಬಂದೀವಿ. ಪ್ರಿಯರೇ, ಇಂದು ಕೂಡ ಅದೇ ಪ್ರಶ್ನೆನ ಮುಂದುವರಿಸಲಿಕ್ಕಿದ್ದೇವೆ. ಫಸ್ಟೇ ನೀವು ಲಾಸ್ಟ್ ಎಪಿಸೋಡಲ್ಲಿ ಒಂದು ಮಾತು ಹೇಳಿದ್ರಿ. ಯಾಕೆಂದರೆ ಬರೆದ ಸಮಯ ಅಂತ ಕೇಳುವಾಗ ನೀವು ಹೇಳಿದ್ರಿ, ಬೇರೆ ಬೇರೆ ಸಮಯಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಜನರಿಂದ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಬರೆಯಲ್ಪಟ್ಟಂಥದ್ದು ಪುಸ್ತಕ ಆಗಿದೆ ಬೈಬಲ್ ಪುಸ್ತಕ ಎಂಬುದಾಗಿ. ಅವಷ್ಟು ಇದು ಯಾವ ಸ್ಥಳಗಳಲ್ಲಿ ಬರೆಯಲ್ಪಟ್ಟಿದ್ದು, ಯಾವ ಸಮಯಗಳಲ್ಲಿ ಹೇಳ್ಬೋದಾ ಫಸ್ಟ್? ಖಂಡಿತವಾಗ್ಲೂ ಹೇಳಲಿಕ್ಕೆ ಸಾಧ್ಯ. ಇದು ಭಾಳ ಉತ್ತಮವಾದಂಥ ವಿಷಯ. ಯಾಕಂತ ಹೇಳಿದ್ರೆ, ನಾವು ಒಂದು ಪುಸ್ತಕವಾಗಿ ನೋಡ್ತೇವೆ, ಬೈಬಲ್ ಅನ್ನುವಂಥದ್ದು ಒಂದು ಪುಸ್ತಕವಾಗಿ ನೋಡ್ತೇವೆ. ಆದರೆ ಒಂದು ಪುಸ್ತಕವಾಗಿ ಅದು ಬರೆಯಲ್ಪಡಲಿಲ್ಲ, ಪುಸ್ತಕಗಳಾಗಿ ಬರೆಯಲ್ಪಡ್ತು. ಪುಸ್ತಕಗಳಾಗಿ ಬರೆಯಲ್ಪಟ್ಟದನ್ನು ಅದನ್ನು ಕೂಡಿಸಿ ಒಂದು ಸಾರಿ ಬೈಬಲ್ ಕೆನಾನ್ ಎಂಬುದಾಗಿ ಹೇಳ್ತಾರೆ. ಕೆನಾನ್ ಅನ್ನುವಾಗ ಅದರ ಅರ್ಥ ಏನಪ್ಪ ಅಂದರೆ ಮೆಜರ್ ಆರ್ ರೂಲ್ ಅಂತೇಳಿ, ಅಂದರೆ ಅಳತೆ ಮಾಡಿ, ಇಷ್ಟೇ ಎಂಬುದಾಗಿ ಅಳತೆ ಮಾಡಿ ಅದನ್ನು ಮುದ್ರಿಸುವುದಕ್ಕೆ ಕೆನಾನ್, ಬೈಬಲ್ ಕೆನಾನ್ ಎಂಬುದಾಗಿ ಹೇಳ್ತಾರೆ. ಈಗ ಬೈಬಲ್ ಹೇಗೆ ಬರೆಯಲ್ಪಡ್ತು ಅನ್ನುವಾಗ ಒಂದೊಂದು ಪುಸ್ತಕಗಳು ಒಂದೊಂದು ವಿಧದಲ್ಲಿ ಬರೆಯಲ್ಪಟ್ಟಿದೆ. ಫಾರ್ ಎಕ್ಸಾಂಪಲ್, ಈಗ ಆದಿಕಾಂಡ, ವಿಮೋಚನಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶಕಾಂಡ, ಈ 5 ಪುಸ್ತಕಗಳು ನಾವು ಎಲ್ಲಿ ಬರೆದನ್ನು ನೋಡ್ತೀವಪ್ಪ ಅಂತ ಹೇಳಿದ್ರೆ, ಐಗುಪ್ತ ದೇಶದಿಂದ ಅವರು ಕಾನಾನ್ ದೇಶಕ್ಕೆ ಬರೋದಕ್ಕಿಂತ ಮೊದಲೇ ಅರಣ್ಯದಲ್ಲಿ ಬರೆಯಲ್ಪಟ್ಟಂಥವುಗಳು 5 ಪುಸ್ತಕಗಳು. ಈ 5 ಪುಸ್ತಕಗಳು ಅರಣ್ಯದಲ್ಲಿ ಬರೆಯಲ್ಪಡ್ತಾರೆ. ಆ ನಂತರದಲ್ಲಿ ಯೆಹೋಶುವನ ಗ್ರಂಥ ಎಂಬುದಾಗಿ ನಾವು ನೋಡ್ತೇವೆ. ಯೆಹೋಶುವನ ಗ್ರಂಥಕ್ಕೆ ಬಂದಾಗ ನಾವೇನು ನೋಡ್ತೀವಪ್ಪ ಅಂದರೆ, ಅವರು ಕಾನಾನ್ ದೇಶದಲ್ಲಿ ಪ್ರವೇಶ ಮಾಡೋದನ್ನು ನೋಡ್ತೀವಿ ನಾವು. 2 ಪೂರ್ವಕಾಲ ವೃತ್ತ ಅಂತ ನಾವೇನು ನೋಡ್ತೀವಪ್ಪ ಅಂತ ಹೇಳಿದ್ರೆ, ಅವ್ರು ಬಾಬೆಲ್ಗೆ ಸೆರೆ ಹೋಗೋದನ್ನು ನಾವು ನೋಡ್ತೇವೆ. ಅಂದರೆ ಯೆಹೋಶುವನ ಗ್ರಂಥದಲ್ಲಿ ಬಂದು ಪ್ರವೇಶ ಮಾಡೋದನ್ನು ನೋಡ್ತೀವಿ ಕಾನಾನ್ ದೇಶಕ್ಕೆ. 2 ಪೂರ್ವಕಾಲ ವೃತ್ತಾಂತದಲ್ಲಿ ಬಾಬೆಲ್ಗೆ ಸೆರೆ ಹೋಗೋದನ್ನು ನಾವು ನೋಡ್ತೀವಿ. ಇದರ ಮಧ್ಯದಲ್ಲಿ ಅಂದರೆ ಕಾನಾನಿಗೆ ಪ್ರವೇಶ ಮಾಡಿದ್ರಿಂದ ಹಿಡಿದು ಬಾಬೆಲ್ಗೆ ಸೆರೆ ಹೋಗುವ ತನಕ 23 ಪುಸ್ತಕಗಳು ಬರೆಯಲ್ಪಡ್ತವೆ. ಆ 23 ಪುಸ್ತಕಗಳು ಯಾವೆಂಬುದಾಗಿ ನೋಡುವಾಗ, ಯೆಹೋಶುವನ ಗ್ರಂಥ, ನ್ಯಾಯಾಧಿಪತಿಗಳು, ರೂತಳ ಪುಸ್ತಕ, 1 ಸಮವೇಲ, 2 ಸಮವೇಲ. ನಾವು 1 ಸಮವೇಲ, 2 ಸಮವೇಲ ಎಂಬುದಾಗಿ ಹೇಳ್ತೀವಿ. ಆದರೆ ಇಬ್ರಿಯರ ಬೈಬಲ್ನಲ್ಲಿ 1 ಸಮವೇಲ, 2 ಸಮವೇಲ ಇಲ್ಲ. ಸಮವೇಲನ ಪುಸ್ತಕ ಅಷ್ಟೇ, ಅಲ್ಲಿ ಅಷ್ಟೇ. 1 ಅರಸುಗಳು, 2 ಅರಸುಗಳು ಅಂತಿಲ್ಲ, ಅಲ್ಲಿ ಬರೀ 1 ಅರಸು ಅಷ್ಟೇ. 1 ಪೂರ್ವಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತ ಇಲ್ಲ, 1 ಬರೀ ಪೂರ್ವಕಾಲ ವೃತ್ತಾಂತ ಅಷ್ಟೇ. ಆ 23 ಪುಸ್ತಕಗಳು ಯಾವೆಂಬುದಾಗಿ ನೋಡುವಾಗ, ಯೆಹೋಶುವನ ಗ್ರಂಥ, ನ್ಯಾಯಾಧಿಪತಿಗಳು, ರೂತಳ ಪುಸ್ತಕ, 1 ಸಮವೇಲ, 2 ಸಮವೇಲ, 1 ಅರಸುಗಳ ಪುಸ್ತಕ, 2 ಅರಸುಗಳ ಪುಸ್ತಕ, ಕೀರ್ತನೆಗಳ ಪುಸ್ತಕ, ಜ್ಞಾನೋಕ್ತಿಗಳ ಪುಸ್ತಕ, ಪ್ರಸಂಗಿಯ ಪುಸ್ತಕ, ಪರಮಗೀತ ಪುಸ್ತಕ, ಯೆಶಾಯನ ಗ್ರಂಥ, ಯೆರೆಮೀಯ, ಪ್ರಲಾಪಗಳು, ಹೋಶೇಯನು, ಯೇವೇಲನು, ಆಮೋಸನು, ಓಬಾದ್ಯನು, ಯೋನನು, ಮೀಕನು, ನಾಹೂಮನು, ಹಬಕ್ಕೂಕನು, ಚೆಫೆನನು. ಈ 23 ಗ್ರಂಥಗಳು, ಈ 23 ಪುಸ್ತಕಗಳು ಕಾನಾನಿಗೆ ಪ್ರವೇಶ ಮಾಡಿದ್ರಿಂದ ಹಿಡಿದು ಬಾಬೆಲ್ಗೆ ಸೆರೆ ಹೋಗುವ ತನಕ ಏನಾಗ್ತದಪ್ಪ ಅಂದರೆ ಈ 23 ಪುಸ್ತಕಗಳನ್ನು ಬರೆಯಲ್ಪಡ್ತದೆ. ಆ ನಂತರದಲ್ಲಿ ಏನಾಗ್ತದೆ ಎಂಬುದಾಗಿ ನೋಡುವಾಗ, ಇವರು ಬಾಬೆಲ್ ದೇಶಕ್ಕೆ ಅವರು ಸೆರೆಯಾಗಿ ಹೋದಾಗ ಅಲ್ಲಿ ಸೆರೆಯಲ್ಲಿ ಸಹ ಕೆಲವು ಪುಸ್ತಕಗಳು ಬರೆಯಲ್ಪಡ್ತದೆ. ನೋಡಿ, ಅವರಿಗೆ ಅಲ್ಲಿಗೆ ಸಹ ಕೆಲವು ಪುಸ್ತಕಗಳು ಬರೆಯಲ್ಪಡ್ತದೆ. ಆ್ಯಕ್ಚುಲಿ ಅವರು ಅಲ್ಲಿಗೆ ಸೆರೆಗೆ ಹೋಗ್ಲಿಕ್ಕೆ ಮೂಲ ಕಾರಣನೇ ದೇವರ ವಾಕ್ಯಗಳನ್ನ ಮೀರಿದ್ರಿಂದ. ಆ ದೇವರ ವಾಕ್ಯಗಳು ಮೀರಿದ್ರಿಂದಲೇ ಅವ್ರು ಏನು ಮಾಡ್ತಾರೆ, ಬಾಬೆಲ್ ದೇಶಕ್ಕೆ ಸೆರೆಗೆ ಹೋದಾಗ ಬಾಬೆಲ್ ದೇಶದಲ್ಲಿ ಅಲ್ಲಿ ಸಹ 3 ಪುಸ್ತಕಗಳು ಬರೆಯಲ್ಪಡ್ತದೆ. ಆ ಪುಸ್ತಕಗಳು ಯಾವಂದರೆ ಯೆಹೆಜ್ಕೇಲ, ದಾನಿಯೇಲನು ಮತ್ತು ಎಸ್ತರಳ ಪುಸ್ತಕ. ಯಾವಾಗ ಬಾಬೆಲ್ ದೇಶಕ್ಕೆ ಇವರು ಸೆರೆಯಾಗಿ ಹೋದಾಗ ಬರೆಯಲ್ಪಟ್ಟಂಥ ಪುಸ್ತಕವೇ ಯೆಹೆಜ್ಕೇಲ, ದಾನಿಯೇಲ ಮತ್ತು ಎಸ್ತರಳ ಪುಸ್ತಕ. ಆ ನಂತರದಲ್ಲಿ ಸೆರೆಯಿಂದ ಹಿಂತಿರುಗಿ ಬರ್ತಾರೆ. ಸೆರೆಯಿಂದ ಹಿಂತಿರುಗಿ ಬರೋದು ನಾವೆಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಎಜ್ರನ ಪುಸ್ತಕದಲ್ಲಿ ನಾವು ನೋಡ್ತೇವೆ. ಎಜ್ರನ ಪುಸ್ತಕದಲ್ಲಿ ಅವರು ಬಾಬೆಲ್ ದೇಶದಿಂದ ಅವ್ರು ಏನು ಮಾಡ್ತಾರೆ, ತಿರುಗಿ ಪ್ರವೇಶ ಮಾಡ್ತಾರೆ. ಆ ನಂತರದಲ್ಲಿ ಕೆಲವು ಪುಸ್ತಕಗಳು ಬರೆಯಲ್ಪಡ್ತವೆ. ಆ ಪುಸ್ತಕಗಳು ಯಾವುದಂದರೆ ಎಜ್ರನ ಪುಸ್ತಕ, 1 ಪೂರ್ವಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತ, ನೆಹೇಮಿಯನ ಪುಸ್ತಕ, ಹಗ್ಗಾಯನು, ಜಕಾರ್ಯನು, ಮಲಾಕಿ ಪುಸ್ತಕಗಳು. ಈ ಇಷ್ಟು ಪುಸ್ತಕಗಳು ಅಂದರೆ ಸೆರೆಮನೆಗೆ ಅಂದರೆ ಬಾಬೆಲಿಗೆ ಅಂದರೆ ಕಾನಾನ್ ದೇಶಕ್ಕೆ ಬರೋದಕ್ಕಿಂತ ಮೊದಲು 5 ಪುಸ್ತಕಗಳು ಬರೆದ್ರೆ, ಕಾನಾನ್ ದೇಶದಲ್ಲಿ ಬಂದಾಗ 23 ಪುಸ್ತಕಗಳು ಬರೀತಾರೆ.
ಬಾಬೆಲ್ ದೇಶಕ್ಕೆ ಸೆರೆ ಹೋದಾಗ 3 ಪುಸ್ತಕಗಳನ್ನ ಬರೀತಾರೆ. ಬಾಬೆಲ್ ದೇಶದಿಂದ ತಿರುಗಿ ಬರುವಾಗ ಮತ್ತೆ ಕಾನಾನ್ ದೇಶಕ್ಕೆ ಬರುವಾಗ ಅಂದರೆ ಇಸ್ರಾಯೇಲ್ ದೇಶಕ್ಕೆ ಬರುವಾಗ ಎಜ್ರಾ 1 ಪೂರ್ವಕಾಲ ವೃತ್ತಾಂತ, 2 ಪೂರ್ವಕಾಲ ವೃತ್ತಾಂತ, ನೆಹೇಮಿಯನು, ಹಗಾಯನು, ಜಕಾರ್ಯನು ಮತ್ತು ಮಲಾಕಿಗಳ ಪುಸ್ತಕ 7 ಪುಸ್ತಕಗಳನ್ನು ಬರೀತಾರೆ. ಈ 7 ಪುಸ್ತಕಗಳನ್ನ 5ನೇ ಶತಮಾನದೊಳಗೆ ಹಳೆ ಒಡಂಬಡಿಕೆ ಎಲ್ಲ ಪುಸ್ತಕಗಳು ಬರೆದು ಮುಗಿಸ್ಬಿಡ್ತಾರೆ. ಕ್ರಿಸ್ತಪೂರ್ವ 5ನೇ ಶತಮಾನಕ್ಕೆ ಹಳೆ ಒಡಂಬಡಿಕೆ ಎಲ್ಲ ಪುಸ್ತಕಗಳು ಬರೆದು ಮುಗಿಸ್ಬಿಡ್ತಾರೆ. ಆ ನಂತರದಲ್ಲಿ ಏನಾಗ್ತದೆ ಅಂದರೆ 400 ವರ್ಷಗಳ ಕಾಲ ದೇವರು ಯಾವುದೇ ಪ್ರವಾದಿಯನ್ನು ಕಳಿಸ್ಕೊಡೋದಿಲ್ಲ, ಯಾವುದೇ ಒಂದು ಯಾರನ್ನೂ ಕಳಿಸ್ಕೊಡೋದಿಲ್ಲ. ಅಲ್ಲಿಗೆ ಕಂಪ್ಲೀಟಾಗಿ ಹಳೆ ಒಡಂಬಡಿಕೆ ಪುಸ್ತಕಗಳು ಮುಗಿದು ಹೋದವು ಎಂಬುದಾಗಿ ಅಲ್ಲಿಗೆ ಅವರು ಫೈನಲ್ ಮಾಡಿಬಿಡ್ತಾರೆ. ಮಲಾಕಿ ಪುಸ್ತಕವನ್ನು ತಗೊಂಡು ಅವರು ಯಾವಾಗ ಮುದ್ರೆ ಹಾಕ್ತಾರೋ ಅದರ ನಂತರದಲ್ಲಿ ಯಾರೇ ಬರೆಯಲ್ಪಟ್ಟರು ಸಹ ಅದೇನಾಗೋದಿಲ್ಲ, ಸೇರಿಸಲ್ಪಡೋದಿಲ್ಲ. ಆ ನಂತರದಲ್ಲಿ ನಾವೇನು ಹೇಳ್ತೀವಿ ಅಂದರೆ ಸೈಲೆಂಟ್ ಪೀರಿಯಡ್ ಅಂತ ಹೇಳ್ತೇವೆ, ಅಥವಾ ಇನ್ನೊಂದು ಮಾತು ಹೇಳಬೇಕಂದ್ರೆ ಡಾರ್ಕ್ ಏಜ್ ಅಂತ ಹೇಳ್ತೇವೆ. ಮೌನದ ದಿನಗಳು, ಮೌನದ ಕಾಲಗಳು ಅಥವಾ ಕತ್ತಲೆ ಯುಗ ಎಂಬುದಾಗಿ ಹೇಳ್ತೇವೆ. ಮಲಾಕಿ ಗ್ರಂಥದಿಂದ ಹಿಡಿದುಕೊಂಡು ಹೊಸ ಒಡಂಬಡಿಕೆ ಮತ್ತಾಯನ ಬರೆದ ಸುವಾರ್ತೆಯ ಮಧ್ಯದಲ್ಲಿರುವಂಥ 2 ಹಾಳೆಗಳು 400 ವರ್ಷದ ಹಿಸ್ಟ್ರಿ ಅದು. ಆ 400 ವರ್ಷದಲ್ಲಿ ಭಾಳಷ್ಟು ಪುಸ್ತಕಗಳು ಬರೀತಾರೆ. ಆ ಪುಸ್ತಕಗಳು ಇವತ್ತು ನಾವು ಎಲ್ಲಿದೆ ನೋಡ್ತೀವಿ ಅಂದರೆ ರೋಮನ್ ಕ್ಯಾಥಲಿಕ್ ಬೈಬಲ್ಗಳಲ್ಲಿ ಸೇರಲ್ಪಟ್ಟಂಥ ಆ ಅಪಕ್ರಪ ಅನ್ನುವಂಥ ಆ ಪುಸ್ತಕಗಳನ್ನ ನೋಡ್ತೀವಿ. ಅವು ಎಲ್ಲಿ ಬರೆಯಲ್ಪಟ್ಟದಂದರೆ ಮಲಾಕಿಯ ಪುಸ್ತಕ ಬರೆದ ನಂತರದಲ್ಲಿ ಬರೆಯಲ್ಪಟ್ಟಂಥ ಪುಸ್ತಕಗಳು ಅವಾಗಿವೆ. ಓಕೆ, ಅಂದರೆ ಅನೇಕ ಸ್ಥಳಗಳಲ್ಲಿ ನೀವು ಹೇಳಿದಾಗೆ ಬೇರೆ ಬೇರೆ ಮೊದಲು ಅಡವಿಯಲ್ಲಿ, ಕಾನಾನ್ ದೇಶದಲ್ಲಿ, ಬಾಬೆಲ್ ದೇಶದಲ್ಲಿ, ವಾಪಸ್ ಬಂದ ಮೇಲೆ ಮತ್ತೆ ಇಸ್ರಾಯೇಲಿಗೆ ಬಂದ ಮೇಲೆ ಅದನ್ನ ಬರೆದು ಹೀಗೆ ಹಳೆ ಒಡಂಬಡಿಕೆ ಪುಸ್ತಕಗಳನ್ನ ಮುಗಿಸ್ತಾರೆ. ಓಕೆ, ಫಸ್ಟ್ ದೇವರ ವಾಕ್ಯವನ್ನು ಯಾವ ರೀತಿ, ಯಾಕೆಂದರೆ ಅನೇಕ ಅಡವಿಯಲ್ಲಿ ಬರೆದ್ರು, ನಂತರ ಅನೇಕ ಬರ್ಕೊಬಂದರು, ಅದನ್ನಂದ್ರೆ ಯಾವ ರೀತಿ ಸಂರಕ್ಷಣೆ ಬಂದರು ಅಥವಾ ಯಾವ ರೀತಿ ಅವನಕ್ಕೆ ನೀವು ಆಗತಾನೆ ಹೇಳಿ ನಿನ್ನೆ ಕಳೆದ ಸಂಚಿಕೆಯಲ್ಲಿ ನೀವು ಹೇಳಿದ್ರಿ ಅದನ್ನು ಯಾವುದೊಂದು ನೈಲ್ ನದಿ ಸಿಗುವಂಥದ್ದು ಯಾವುದೊಂದು ಪಾಪಿರಸ್ ಅದರಲ್ಲಿ ಪರಿಚಿತ ಅದು ಹೆಚ್ಚು ಸಮಯ ಉಳಿತಾ ಇರಲಿಲ್ಲ ಎಂಬುದಾಗಿ. ಆದರೆ ಯಾವ ರೀತಿ ಅದು ನಕಲು ಮಾಡ್ಕೊಂಬ ಅದನ್ನು ಯಾವ ರೀತಿ ಇದು ಬಹಳ ಪ್ರಾಮುಖ್ಯವಾದ್ದು. ಇದನ್ನು ಯಾರು ಪ್ರಾರಂಭಿಸಿದ್ರು ಅಂತ ಹೇಳುವಾಗ ನೋಡಿ, ಇವತ್ತು ನಾವು ದೇವರ ವಾಕ್ಯವನ್ನು ಭಾಳ ಈಸಿಯಾಗಿ ತಗೊಳ್ತೇವೆ. ಸಾಮಾನ್ಯವಾಗಿ ಇವತ್ತು ನಮಗೆ ಬೈಬಲ್ ಭಾಳ ಸರಳವಾಗಿ ಸಿಗ್ತದೆ. ಇವತ್ತು ನಾವು ಬೈಬಲ್ ಸೊಸೈಟಿ ಅವರು ಪ್ರಿಂಟ್ ಮಾಡ್ತಾರೆ, ಅದನ್ನು ತಗೊಂಡು ನಾವು ಬೇಗನೆ ಬೇಕಾದಷ್ಟು ಜನರಿಗೆ ಇವತ್ತು ಬೈಬಲ್ ಇದೆ. ಇವತ್ತು ಬೈಬಲ್ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪಿದೆ ಅಂತ ಹೇಳಿದರೆ, ಯಾರೋ ಒಬ್ಬರು ಹೀಗೆ ಹೇಳ್ತಾರೆ, ಒಬ್ಬ ಶ್ರೇಷ್ಠ ಪ್ರಸಂಗಿ ನಮ್ಮ ದೇಶದಲ್ಲಿದ್ದಾರೆ. ಅವರು ತಮಿಳುನಾಡು ಎಂಬ ಒಂದು ಸ್ಥಳದಲ್ಲಿ, ಒಂದು ರಾಜ್ಯದಲ್ಲಿ ಇರುವಂಥ ಒಬ್ಬ ಸುಪ್ರಸಿದ್ಧವಾದಂಥ ಬೈಬಲ್ ಪಂಡಿತರವರು. ದೇವರ ವಾಕ್ಯವನ್ನು ಅನುಸರಿಸಿ ದೇವರ ವಾಕ್ಯವನ್ನು ಜನರಿಗೆ ಸಾರುವಂಥ ಏಕೈಕ ವ್ಯಕ್ತಿ ಎಂಬುದಾಗಿ ನಾನು ಆತನ ನಂಬಿಕೊಳ್ತೇನೆ. ಏಕೈಕ ವ್ಯಕ್ತಿ, ಆತನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತೇಳಲ್ಲ, ದೇವರ ವಾಕ್ಯವನ್ನು ಇದ್ದ ಹಾಗೆ ಬೋಧಿಸುವಂಥ ಒಬ್ಬ ವ್ಯಕ್ತಿ ನಾವು ನೋಡುವಾಗ. ಈಗ ಆ ವ್ಯಕ್ತಿ ಏನು ಹೇಳ್ತಾ ಇದ್ದಾರಪ್ಪ ಅಂತೇಳಿದರೆ, ಅವರು ಸಂಶೋಧನೆ ಮಾಡಿ ಮುಂದಿನ 10 ವರ್ಷಗಳು ಒಂದು ವೇಳೆ ಬೈಬಲ್ ಪ್ರಿಂಟ್ ಮಾಡೋದು, ಬೈಬಲ್ ಸೊಸೈಟಿ ನಿಲ್ಲಿಸೋದಾದರೆ, ಬರೀ ಮನೆಯಲ್ಲಿ ಕೂಡಿಸಿಟ್ಟಿರುವಂಥದ್ದು ತೆಗೆದುಕೊಂಡು ಹೊರಗೆ ಬಂದು ಇಡೋದಾದರೆ ಮುಂದಿನ 10 ವರ್ಷ ಬೈಬಲ್ ಪ್ರಿಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಅಂದರೆ ಅಷ್ಟು ಬೈಬಲ್ಗಳನ್ನ ಮನೆ ಒಳಗೆ ಸೇಕರಿಸಿಟ್ಟಿದ್ದಾರೆ. ಸಾಕಷ್ಟು ಬೈಬಲ್ಗಳು. ಈಗ ನನ್ನ ಮನೆಗೆ ಬರೋದಾದರೆ, ನನ್ನ ಮನೆಯಲ್ಲಿ ಸರಿಸುಮಾರು ನನ್ನ ಮನೆಯಲ್ಲಿ ಹಿಬ್ರಿಯ ಬೈಬಲ್ ಇದೆ, ಗ್ರೀಕ್ ಬೈಬಲ್ ಇದೆ, ಕನ್ಕರ್ಡೆನ್ಸ್ ಇದೆ, ಡಿಕ್ಷನರಿ ಇದೆ, ವೆರೈಟಿ ಬೈಬಲ್ಗಳನ್ನು ಇಟ್ಟಿದ್ದೇನೆ ನಾನು. NIV ಬೈಬಲ್ ಇದೆ, ಆಮೇಲೆ KJV ಬೈಬಲ್, KJVಯಲ್ಲಿ ವೆರೈಟಿ ಬೈಬಲ್ನ ಇಟ್ಟಿದ್ದೇನೆ. ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಹೇಳ್ತಾರೆ ಅನ್ನೋದಕ್ಕಿಂತ ಅನೇಕ ವಿಷಯಗಳನ್ನ ತಿಳ್ಕೊಳ್ಬೇಕಂದ್ರೆ ವೆರೈಟಿ ಬೈಬಲ್ಗಳಿದ್ದಾವೆ. ಕನ್ನಡ ಬೈಬಲ್ಗಳಲ್ಲಿಯೇ 20 ವರ್ಷದ ಹಿಂದಿನ ಬೈಬಲ್ ಇದೆ, 30 ವರ್ಷದ ಹಿಂದಿನ ಬೈಬಲ್ ಇದೆ, 40 ವರ್ಷದ ಹಿಂದಿನ ಬೈಬಲ್ ನಾನು ಮನೇಲಿ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಆ ಹಿಂದಿನ ಬೈಬಲ್ಗಳಲ್ಲಿ ಹೇಗೆ ಬರೆದಿದ್ರು, ಹೀಗೆ ಏನು ಬರೆದಿದ್ದಾರೆ ತಿಳ್ಕೊಳ್ಬೇಕು ವ್ಯತ್ಯಾಸ ಅಂತೇಳಿ. ಈ ರೀತಿಯಾಗಿ ಬೈಬಲ್ಗಳನ್ನ ಸೇಕರಿಸಿ ಇವತ್ತು ಇಟ್ಟಿದ್ದಾರೆ. ಇವತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಅನೇಕ ಕ್ರೈಸ್ತರಿಗೆ ದೇವರ ವಾಕ್ಯದ ಆ ಒಂದು ಈ ಸತ್ವ ಗೊತ್ತಿಲ್ಲ. ಆದರೆ ನೀವು ಹೇಳಿದರೆ ಅದನ್ನು ಸಂರಕ್ಷಿಸಲಿಕ್ಕೋಸ್ಕರ ಏನು ಮಾಡಿದ್ದಾರೆ ಅಂತೇಳಿ ಅವರ ಪ್ರಾಣವನ್ನೇ ತೆತ್ತಿದ್ದಾರೆ. ಅವರು ನಿಜಕ್ಕೂ ಅದಕ್ಕೆ ಮಾಡಲ್ಪಟ್ಟಂಥ ಆ ತ್ಯಾಗ ನೆನೆಸಿಕೊಳ್ಳುವಾಗ ನಿಜವಾಗ್ಲೂ ಒಬ್ಬ ವ್ಯಕ್ತಿ ಆ ಬೈಬಲ್ನ ಸಂರಕ್ಷಿಸುವುದಕ್ಕಾಗಿ ಅವನು ಪಟ್ಟಂಥ ಪಾಡುಗಳು ಒಂದಲ್ಲ ಎರಡಲ್ಲ. ಇನ್ನೊಂದು ಮಾತಲ್ಲಿ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಒಂದೊಂದು ಅಕ್ಷರದ ಹಿಂದೆ ಬೈಬಲ್ ಇರುವಂಥ ಒಂದೊಂದು ಅಕ್ಷರಗಳು ನೀವು ತಗೊಳ್ಳುವಾಗ ಒಂದೊಂದು ಅಕ್ಷರದ ಹಿಂದೆ 100 ಜನರ ರಕ್ತ ಇದೆ. ಸುಮ್ಮನೆ ಬರಲಿಲ್ಲ ಬೈಬಲ್. ಒಂದು ಅಕ್ಷರದ ಹಿಂದೆ 100 ಜನರ ರಕ್ತ ಇದೆ ಅಂದರೆ ಬೈಬಲಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ, ಆ ಅಷ್ಟು ಅಕ್ಷರಗಳ ಹಿಂದೆ ಎಷ್ಟು ಜನರ ರಕ್ತ ಇರ್ಬೋದು. ಆ ಬೈಬಲ್ಗೋಸ್ಕರ ಎಷ್ಟೋ ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಆ ಬೈಬಲ್ಗೋಸ್ಕರ ಎಷ್ಟೋ ಜನ ತಮ್ಮ ಆಸ್ತಿಗಳನ್ನ ಕಳ್ಕೊಂಡಿದ್ದಾರೆ. ಆ ಬೈಬಲ್ಗೋಸ್ಕರ, ದೇವರ ವಾಕ್ಯಕ್ಕೋಸ್ಕರ ಅವರು ತಮ್ಮ ಆಸ್ತಿಗಳನ್ನ ಕಳ್ಕೊಂಡ್ರು, ಸ್ವಂತದವ್ರನ್ನ ಕಳ್ಕೊಂಡ್ರು, ಬಂಧುಗಳನ್ನ ಕಳ್ಕೊಂಡ್ರು. ಮೊದಲನೇ ಶತಮಾನದಲ್ಲಿ ಇಷ್ಟು ಜನರನ್ನ ಕೊಂದರು ಅಂತಿಲ್ಲ ದೇವರ ವಾಕ್ಯದ ನಿಮಿತ್ತವಾಗಿ. ಇವತ್ತಿಗೂ ಸಹ ಪ್ರಪಂಚ ಪೂರ್ತಿ ದೇವರ ವಾಕ್ಯದ ನಿಮಿತ್ತವಾಗಿ ಎಷ್ಟೋ ಜನರನ್ನ ಕೊಲ್ತಾ ಇದ್ದಾರೆ.
ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರು ಯಾವಾಗ ಬಾಬೆಲ್ ದೇಶಕ್ಕೆ ಸರಿಯಾಗಿ ಹೋದರೂ, ಬಾಬೆಲ್ ದೇಶಕ್ಕೆ ಹೋದಾಗ ಅಲ್ಲಿ ಇದ್ದಂಥ ಸುಪ್ರಸಿದ್ಧವಾದಂಥ ಯಾಜಕನ ಯಾರಪ್ಪ ಅಂದರೆ ಎಜ್ರನು. ಒಬ್ಬ ಶ್ರೇಷ್ಠ ಶಾಸ್ತ್ರಿ, ಶ್ರೇಷ್ಠ ಪಂಡಿತನು ಆಗಿನ ಕಾಲದಲ್ಲಿ. ನ್ಯಾಯ ಪ್ರಮಾಣದಲ್ಲಿ ಅಥವಾ ಧರ್ಮಶಾಸ್ತ್ರದಲ್ಲಿ ನುರಿತಂಥ ಏಕೈಕ ವ್ಯಕ್ತಿ ಯಾರಾಗಿದ್ರಪ್ಪ ಅಂದರೆ ಎಜ್ರನಾಗಿದ್ನು. ಈ ಎಜ್ರನು ಅಲ್ಲಿ ಹೋದಾಗ ಏನು ಮಾಡಿದ ಅಂದರೆ, ಅವನು ಈ ಸೆರೆಗೆ ಬರಲಿಕ್ಕೆ ಮೂಲ ಕಾರಣ ಏನೆಂಬುದಾಗಿ ಕಂಡುಹಿಡ್ಕೊಳ್ಳಿಕ್ಕೆ ಪ್ರಾರಂಭಿಸಿದರು. ನೋಡ್ರಿ, ಸೆರೆಗೆ ಹೋಗೋದಕ್ಕಿಂತ ಮೊದಲು ಇಸ್ರಾಯೇಲರು ಬಾಬೆಲ್ ದೇಶಕ್ಕೆ ಸೆರೆಗೆ ಹೋಗೋದಕ್ಕಿಂತ ಮೊದಲು 2 ರಾಜ್ಯಗಳಾಗಿ ಮಾರ್ಪಡ್ತದೆ. ದೇವರು ಐಗುಪ್ತ ದೇಶದಿಂದ ಕರ್ಕೊಂಡು ಬರುವಾಗ 12 ಕುಲಗಳನ್ನು ಕಾನಾನ್ ದೇಶಕ್ಕೆ ತಗೊಂಡು ಬರ್ತಾರೆ. ಕಾನಾನ್ ದೇಶದಲ್ಲಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ನ್ಯಾಯಾಧಿಪತಿಗಳ ಕಾಲ ಎಂಬುದಾಗಿ ನಾವು ಹೇಳ್ತೇವೆ. ಎಲ್ಲಿಂದ? ನ್ಯಾಯಾಧಿಪತಿಗಳ ಪುಸ್ತಕ 1ನೇ ಅಧ್ಯಾಯದಿಂದ ಹಿಡಿದು ಸಮುವೇಲನ ತನಕ ಇರುವಂಥ ಇವರೆಲ್ಲರೂ ಸಹ ನ್ಯಾಯಾಧಿಪತಿಗಳ ಕಾಲ ಎಂಬುದಾಗಿ ಹೇಳ್ತೇವೆ. ನ್ಯಾಯಾಧಿಪತಿಗಳ ಕಾಲದ ನಂತರದಲ್ಲಿ ಸೌಲನಿಂದ ಹಿಡಿದು ಬಾಬೆಲ್ ದೇಶಕ್ಕೆ ಸೆರೆ ಹೋಗುವ ತನಕ ನಾವು ಅದಕ್ಕೆ ರಾಜರ ಕಾಲ ಎಂಬುದಾಗಿ ಹೇಳ್ತೇವೆ. ಸೌಲ, ದಾವೀದ, ಸಾಲೊಮೋನ್ ಇವರು 3 ಕಾಲದಲ್ಲಿ ಏನಾಗ್ತಾರಪ್ಪ ಅಂದರೆ ಇದಕ್ಕೆ ಗೋಲ್ಡನ್ ಏಜ್ ಅಂತ ಹೇಳ್ತಾರೆ. ಇನ್ನೊಂದು ಮಾತು ಹೇಳಬೇಕಂದ್ರೆ ಬಂಗಾರದ ಯುಗ ಅಂತ ಹೇಳ್ತಾರೆ. ಸುವರ್ಣ ಯುಗ ಅಂತ ಹೇಳ್ತಾರೆ ಅದನ್ನು. ಆ ಸಮಯದಲ್ಲಿ ಎಲ್ಲ ರಾಜ್ಯವನ್ನು ಏಕೀಕರಣಿಸಿ ಸರಿಯಾಗಿ ನಡೆಸಿದಂಥ ರಾಜರು ಯಾರಪ್ಪ ಅಂದರೆ 3 ಜನ. ಆದರೆ ಸಾಲೊಮೋನನ ಕಾಲದಲ್ಲಿ ಏನಾಗ್ತದಪ್ಪ ಅಂದರೆ, ಸಾಲೊಮೋನನ್ನು ದೇವರಿಗೆ ವಿರೋಧವಾಗಿ ಜೀವಿಸಿದ್ರಿಂದ ದೇಶ ಏನಾಗ್ತದೆ 2 ಭಾಗಗಳಾಗಿ ಮಾರ್ಪಡ್ತದೆ. ಉತ್ತರದ ರಾಜ್ಯ ಮತ್ತು ದಕ್ಷಿಣದ ರಾಜ್ಯ ಅಂಥೇಳಿ. ಈ ಉತ್ತರದ ರಾಜ್ಯ ಮತ್ತು ದಕ್ಷಿಣದ ರಾಜ್ಯ ಅಂತೇಳಿ ಬದಲಾದಾಗ ದಕ್ಷಿಣದ ರಾಜ್ಯ ಬಂದು ಯಹೂದ ರಾಜ್ಯ, ಯಹೂದ ದೇಶ ಅಂತೇಳಿ ಇವಾಗಲೂ ನಾವು ಹೇಳ್ತೇವೆ. ಉತ್ತರದ ರಾಜ್ಯ ಯಾವುದಪ್ಪ ಅಂತ ಹೇಳಿದ್ರೆ ಇಸ್ರಾಯೇಲ್ನ 11 ಕುಲಗಳು. 11 ಕುಲಗಳು ಒಂದು ಕಡೆ ಸಪ್ರೇಟ್ ಆಗೋದಾದರೆ ಈ 1 ಕುಲ ಒಂದು ಕಡೆ ಸಪ್ರೇಟ್ ಆಗುವಂಥದ್ದಾಗಿರ್ತದೆ. ಆ ಟೈಮಲ್ಲಿ ಏನಾಗ್ತದಪ್ಪ ಅಂದರೆ ಮೊಟ್ಟ ಮೊದಲನೇದಾಗಿ ಈ ಉತ್ತರದ ರಾಜ್ಯ ಆಗಿರುವಂಥ ಇಸ್ರಾಯೇಲ್ ದೇಶವನ್ನು ಅಸೂರ್ಯರು ಬಂದು ಕಂಪ್ಲೀಟ್ ನಾಶ ಮಾಡೋದು ಕಾರಣನೇ ದೇವರ ವಾಕ್ಯ ಮೀರಿದ್ರಿಂದ, ದೇವರ ವಾಕ್ಯ ಅವ್ರು ಬಿಟ್ಟಿದ್ರಿಂದ. ದೇವರ ವಾಕ್ಯ ಅವ್ರನ್ನ ಸಂರಕ್ಷಿಸ್ಬೇಕಂತೇಳಿ ದೇವರು ಕೊಟ್ಟಿದ್ದ, ದೇವರ ವಾಕ್ಯ ಅವ್ರನ್ನ ಕಾಪಾಡಬೇಕಂತೇಳಿ ಅವ್ರನ್ನ ಅವ್ರಿಗೆ ಕೊಟ್ಟಿದ್ದ. ಆದರೆ ಅವ್ರು ದೇವರ ವಾಕ್ಯವನ್ನು ಬಿಟ್ಟಿದ್ರಿಂದ ಆ ಸಂರಕ್ಷಣೆ ಅವ್ರನ್ನ ಬಿಟ್ಟು ಹೋಗ್ಬಿಡ್ತು. ಆಗ ಇಸ್ರಾಯೇಲ್ಯರು ಏನಾಗ್ಬಿಟ್ರು, 11 ಕುಲದವರಂದರೆ ಸೀದಾ ಎಲ್ಲಿಗೆ ಹೋದ್ರು ಅಂತ ನೋಡುವಾಗ ಅಶ್ಶೂರ್ಯ ದೇಶಕ್ಕೆ ಅವರು ಸೆರೆಯಾಗಿ ಹೋಗ್ತಾರೆ. ಆ ನಂತರದಲ್ಲಿ ಅವ್ರನ್ನ ನೋಡಿದಾಗ ಯಹೂದ್ಯರಾದರೂ ಅದನ್ನು ಬುದ್ಧಿಯಾಗಿ ತಿಳ್ಕೊಳ್ಬೇಕಾಯ್ತು. ಅವರು ಸಹ ಅದನ್ನು ಮಾಡೋದಿಲ್ಲ. ಅವರು ಸಹ ಏನು ಮಾಡ್ತಾರೆ, ದೇವರ ವಾಕ್ಯವನ್ನು ಬಿಟ್ಟು ಜೀವಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ಬಾಬೆಲ್ ದೇಶದಿಂದ ಬಂದು ಇಸ್ರಾಯೇಲ್ಯರು ಅಂದರೆ ಯಹೂದ್ಯರನ್ನ ಜಯಿಸ್ತಾರೆ. ಯಹೂದ್ಯರನ್ನ ಜಯಿಸುವುದಕ್ಕಿಂತ ಮೊದಲು ಏನು ಮಾಡ್ತಾರೆ, ಅಶ್ಶೂರ್ಯರನ್ನು ಯಾರು ಜಯಿಸ್ತಾರೆ ಅಂದರೆ ಬಾಬೆಲ್ನವ್ರು ಜಯಿಸ್ತಾರೆ. ಜಯಿಸಿದಾಗ ಬಾಬೆಲಿನವು ಅಶ್ಶೂರ್ಯರಿಗೆ ದಾಸರಾಗಿದ್ದಂಥ ಇಸ್ರಾಯೇಲರನ್ನ ದಾಸತ್ವಕ್ಕೆ ತಗೊಂಡು ಹೋಗ್ತಾರೆ. ಆ ನಂತರದಲ್ಲಿ ಯಹೂದ್ಯರನ್ನು ಸಹ ಏನು ಮಾಡ್ತಾರೆ, ದಾಸತ್ವ ತೊಗೊಂಡು ಹೋಗ್ತಾರೆ. ಈಗ ಅಲ್ಲಿ ಈ 2 ಕುಲದವ್ರು ಏನು ಮಾಡ್ತಾರೆ, ಹೋಗ್ತಾರೆ. ಅಲ್ಲಿ ಹೋದಾಗ ಅವ್ರಿಗೆ ಏನಾಗ್ತಾರಪ್ಪ ಅಂದರೆ 2 ರಾಜ್ಯ ಅಂತ ಹೇಳೋದಿಲ್ಲ, ಒಂದೇ ರಾಜ್ಯ ಅಂತ ಹೇಳ್ತಾರೆ. ಅವಾಗ ಏನಂತಾರೆ ಅಂದರೆ ಇಸ್ರಾಯೇಲ್ ರಾಜ್ಯ ಅಥವಾ ಯಹೂದ ರಾಜ್ಯ ಅಂತ ಬರೋದಾದರೆ ಅದು ಒಂದೇ ದೇಶ, ಒಂದೇ ಜನಾಂಗ ಅಂಥೇಳಿ. ಅದರ ನಂತರದಲ್ಲಿ ಯಹೂದ ಅಂತ ಬರೋದಾದರೆ, ಇಸ್ರಾಯೇಲ್ ಅಂತ ಬರೋದಾದರೆ ಉತ್ತರದ ರಾಜ್ಯ, ದಕ್ಷಿಣದ ರಾಜ್ಯ ಅಂಥೇಳಿ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವರು ಸೆರೆಗೆ ಹೋಗ್ಲಿಕ್ಕೆ ಕಾರಣ ಏನು ಅಂತೇಳಿ. ಸೆರೆಗೆ ಹೋದ ಮೇಲೆ ಎಜ್ರನಿಗೆ ಗೊತ್ತಾಗಿದ್ದಂಥ ಒಂದು ದೊಡ್ಡ ವಿಷಯ ಏನಪ್ಪ ಅಂದರೆ, ನಾವು ದೇವರ ವಾಕ್ಯ ಮೀರಿದ್ರಿಂದಲೇ ನಾವು ಸೆರೆಗೆ ಬಂದಿದ್ದೇವೆ ಅಂತ ಗೊತ್ತಾದಾಗ ಅವನೊಂದು ನಿಯಮ ಮಾಡ್ತಾನೆ. ಏನಪ್ಪ ಅಂತ ಹೇಳಿದ್ರೆ, ಇನ್ನು ಮೇಲೆ ನಾವು ದೇವರ ವಾಕ್ಯಕ್ಕಾಗಿ ನಮ್ಮ ಪ್ರಾಣ ಕೊಡಲಿಕ್ಕೂ ನಾವು ಸಿದ್ಧರಾಗಿರಬೇಕು. ದೇವರ ವಾಕ್ಯವನ್ನು ಬಿಟ್ಟಿದ್ರಿಂದಲೇ ನಾವು ಇವತ್ತು ಸೆರೆಗೆಯಲ್ಲಿ ಬಂದಿದ್ದೇವೆ, ಇಲ್ಲಿ ದಾಸರಾಗಿ ನಾವು ಇನ್ನೊಬ್ಬರ ಮನೇಲಿದ್ದೇವೆ. ಇನ್ಮೇಲೆ ನಾವೇನು ಮಾಡಬಾರ್ದು, ಸೆರೆಗೆ ನಾವು ಹೋಗಬಾರ್ದು ಅಂದರೆ ದೇವರ ವಾಕ್ಯ ಹಿಡ್ಕೊಳ್ಬೇಕಂತೇಳಿ ಅವನೇನು ಮಾಡ್ತಾನೆ, ವಾಕ್ಯದ ಪ್ರಕಾರ ಬೋಧಿಸಲಿಕ್ಕೆ ಪ್ರಾರಂಭಿಸ್ತಾನೆ. ಆ ನಂತರದಲ್ಲಿ ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಎಜ್ರನ ಗ್ರಂಥದಲ್ಲಿ ನಾವು ಪ್ರಾರಂಭದಲ್ಲಿ ನೋಡ್ತೇವೆ, ಯೆಹೋಶುವ ಮತ್ತು ಇನ್ನೊಬ್ಬ ರಾಜನು ನಾವು ನೋಡ್ತೇವೆ. ಇವರೆಲ್ಲರೂ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಬಾಬೆಲ್ ದೇಶದಿಂದ ಬರ್ತಾರೆ. ಬಾಬೆಲ್ ದೇಶದಿಂದ ಬಂದ ನಂತರದಲ್ಲಿ ಅಲ್ಲೇನು ಮಾಡ್ತಾರೆ, ಕಾನೇಶುಮಾರಿ ಪ್ರಾರಂಭವಾದಾಗ ಅಲ್ಲಿ ಇದ್ದಂಥ ಬಾಬೆಲ್ನ ರಾಜ ಏನು ಮಾಡ್ತಾನೆ ಅಂದರೆ ನ್ಯಾಯ ಪ್ರಮಾಣ ಅಥವಾ ಶಾಸ್ತ್ರಿ ಆಗಿದ್ದಂಥ ಯಾಜಕನಾಗಿದ್ದಂಥ ಎಜ್ರನಿಗೆ ಹೇಳ್ತಾನೆ ಏನಪ್ಪ ಅಂದರೆ, ನೀನು ಇಸ್ರಾಯೇಲ್ ದೇಶಕ್ಕೆ ಹೋಗಿ ಅಲ್ಲಿರುವಂಥ ಯಹೂದ ರಾಜ್ಯವನ್ನು ನೋಡು, ನಿನ್ನ ದೇವರ ನ್ಯಾಯ ಪ್ರಮಾಣ ಅಥವಾ ನಿನ್ನ ದೇವರ ಧರ್ಮಶಾಸ್ತ್ರದ ಪ್ರಕಾರ ಅಲ್ಲೆಲ್ಲ ಸರಿಯಾಗಿದೆಯಾ, ಹೋಗಿ ನೀನು ವಿಚಾರಿಸು ಅಂತ ಹೇಳಿ ಕಳಿಸ್ಕೊಡ್ತಾನೆ. ಅಲ್ಲಿಂದ ಅವ್ರು ಬಂದಾಗ ಭಾಳ ದುಃಖ ಅನಿಸ್ತೇನಪ್ಪ ಅಂತ ಹೇಳಿದ್ರೆ, ಆ ದೇಶವೇ ಕಂಪ್ಲೀಟಾಗಿ ಹಾಳಾಗೋಗ್ಬಿಟ್ಟಿರ್ತದೆ. ಮನೆಗಳು ಸುಡಲ್ಪಟ್ಟಿರ್ತವೆ, ದೇವಾಲಯ ಹಾಳಾಗಿರ್ತದೆ, ಪೌಳಿಗೋಡೆಗಳು ನಾಶವಾಗಿರ್ತದೆ. ಅದು ಭಾಳ ದುಃಖಕರವಾದ ವಿಷಯ. ನಾನು ಹೇಳುವಾಗಲೇ ನನ್ನ ಮನಸ್ಸು ಒಡೆದು ಹೋಗ್ತದೆ. ಅದನ್ನು ಎಜ್ರ ನೋಡುವಾಗ ಖಂಡಿತವಾಗಲೂ ಅದು ಹೇಗೆ ಅನಿಸಿರಬೇಕು. ದೇವಾದಿ ದೇವನು, ರಾಜಾದಿ ರಾಜನು, ಕರ್ತರ ಕರ್ತನು, ಇದು ನನ್ನ ಸ್ವಾಸ್ಥ್ಯ ಎಂಬುದಾಗಿ ಹೇಳಿದಂಥ ಭೂಮಿ ಇವತ್ತು ರಣರಂಗವಾಗಿ ಮಾರ್ಪಟ್ಟು ಎಲ್ಲ ಸುಟ್ಟು ಹೋಗಿರುವಂಥ ಸ್ಥಿತಿಯಲ್ಲಿ ಉಂಟಾಗಿದೆ.
ಆ ಸುಟ್ಟು ಹೋದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ಅಲ್ಲಿಂದ ಬಂದು ದೇವರ ವಾಕ್ಯದ ಪ್ರಕಾರ ಇದೆಲ್ಲ ಇದೆ ಅಂತೇಳಿ ಆಲೋಚಿಸುವಾಗ ಆಗ ಅವನು ಯೋಚನೆ ಮಾಡ್ತಾನೆ, ಬಾಬೆಲ್ ದೇಶದಲ್ಲಿದ್ದಂಥ ಯಹೂದ್ಯರನ್ನ ಅಥವಾ ಇಸ್ರಾಯೇಲರನ್ನ ಏನು ಮಾಡಿದ್ದು, ದೇವರ ವಾಕ್ಯಗಳನ್ನು ಕೊಡುವುದ್ರ ಮುಖಾಂತರವಾಗಿ ಅಲ್ಲಿ ಕಲಿಸ್ತಾ ಇದ್ದ. ಈಗ ಇಸ್ರಾಯೇಲ್ ದೇಶಕ್ಕೆ ಬಂದಿದ್ದಾನೆ, ಈಗ ಅವರಿಗೆ ವಾಕ್ಯ ಕೊಡೋರು ಯಾರು? ಅಲ್ಲಿ ತನಕ ಏನು ಮಾಡ್ತಾ ಇದ್ರು, ವಾಕ್ಯಗಳು ನಕಲು ಮಾಡ್ಕೊಂಡು ಬರ್ತಾ ಇದ್ರು, ಹಾಗೆ ಕಾಪಿ ಮಾಡೋದು, ಒಂದು ವಿಷಯವನ್ನು ಬರೆದಿಡೋದು, ಅವುಗಳನ್ನ ಏನು ಮಾಡ್ತಾ ಇದ್ರು, ಕುಂಭದಲ್ಲಿ ಅಥವಾ ಇನ್ನೊಂದು ಮಾತು ಹೇಳಬೇಕಂದ್ರೆ ಮಣ್ಣಿನ ಮಡಿಕೆಯಲ್ಲಿ ಇಡ್ತಾ ಇದ್ರು, ಅದನ್ನು ಸಂರಕ್ಷಿಸ್ತಾ ಇದ್ರು. ಸಂರಕ್ಷಿಸಿ ಬಂದಾಗ ಯಾವಾಗ ಅವರು ಬಾಬೆಲ್ ದೇಶದಿಂದ ಇಸ್ರಾಯೇಲ್ ದೇಶಕ್ಕೆ ಬರ್ತಾರೋ, ಎಜ್ರಾ ಏನು ಮಾಡ್ತಾನಪ್ಪ ಅಂದರೆ ಒಂದು ಕಮಿಟಿಯನ್ನು ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ. ಆ ಕಮಿಟಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕಂದ್ರೆ ಇವತ್ತು ನಾವು ಹೇಳುವಂಥ ಫರಿಸಾಯತ್ವ ಅನ್ನೋದು ಪ್ರಾರಂಭಿಸಿದ್ದೇ ಯಾರಪ್ಪ ಅಂದರೆ ಎಜ್ರನು. ಫರಿಸಾಯ ಅನ್ನುವಂಥ ಪದದ ಅರ್ಥ ಏನಪ್ಪ ಅಂದರೆ ಪ್ರತ್ಯೇಕಿಸಲ್ಪಟ್ಟವರು ಎಂಬುದಾಗಿ. ಯಾವುದಕ್ಕೆ ಪ್ರತ್ಯೇಕಿಸಿಕೊಂಡಿದ್ರಪ್ಪ ಅಂದರೆ, ನಾವು ದೇವರ ವಾಕ್ಯ ಬಿಟ್ಟಿದ್ರಿಂದಲೇ ಬಾಬೆಲ್ ದೇಶಕ್ಕೆ ಸೆರೆಯಾಗಿ ಹೋದೆವು, ಇನ್ಮೇಲೆ ನಮ್ಮ ಜೀವಿತವನ್ನು ದೇವರ ವಾಕ್ಯಕ್ಕೆ ನಮ್ಮನ್ನು ನಾವು ಸಮರ್ಪಿಸ್ಕೊಳ್ತೇವೆ. ಹೀಗೆ ಬಾಬೆಲ್ ದೇಶದಿಂದ ಇವರು ಕಾನಾನ್ ದೇಶಕ್ಕೆ, ಇಸ್ರಾಯೇಲ್ ದೇಶಕ್ಕೆ ಬಂದಾಗ ಇಲ್ಲಿ ಎಜ್ರನಿಗೆ ಉಂಟಾಗುವಂಥ ಒಂದು ಯೋಚನೆ ಏನಪ್ಪ ಅಂತ ಹೇಳಿದ್ರೆ, ನಾನು ಬಾಬೆಲ್ ದೇಶದಲ್ಲಿದ್ದಾಗ ಅಲ್ಲಿ ದೇವರ ವಾಕ್ಯಗಳು ಹಂಚ್ತಾ ಇದ್ದೆ, ಈಗ ನಾನು ಇಸ್ರಾಯೇಲ್ ದೇಶಕ್ಕೆ ಬಂದಿದ್ದೇನೆ, ಹಾಗಾದರೆ ಎಲ್ರಿಗೂ ದೇವರ ವಾಕ್ಯ ಹಂಚೋರು ಯಾರು ಎಂಬುದಾಗ ಅವನು ಆಲೋಚನೆ ಮಾಡಿ ಒಂದು ಕಮಿಟಿಯನ್ನು ಪ್ರಾರಂಭಿಸ್ತಾನೆ. ಇನ್ನೊಂದು ಮಾತು ಹೇಳಬೇಕಂದ್ರೆ, ಇವತ್ತು ನಾವು ಹೇಳುವಂಥ ಫರಿಸಾಯ ಅನ್ನುವಂಥ ಪದ ಇದೆಲ್ಲ, ಫರಿಸಾಯತ್ವವನ್ನು ಪ್ರಾರಂಭಿಸಿದ್ದೇ ಎಜ್ರನ ಮುಖಾಂತರವಾಗಿ ಫರಿಸಾಯತ್ವ ಪ್ರಾರಂಭವಾಗ್ತದೆ. ಫರಿಸಾಯ ಅಂದರೆ ಅದರ ಅರ್ಥ ಏನಪ್ಪ ಅಂದರೆ ಪ್ರತ್ಯೇಕಿಸಲ್ಪಟ್ಟವನು ಅಂತೇಳಿ. ಈ ಪ್ರತ್ಯೇಕಿಸಲ್ಪಟ್ಟವನು ಅಂತೇಳಿ ಯಾಕೆ ಹೆಸರಿಟ್ಕೊಂಡ್ರು ಅಂದರೆ, ಇವರು ಇಸ್ರಾಯೇಲ್ ದೇಶದಿಂದ ಬಾಬೆಲ್ ದೇಶಕ್ಕೆ ಸೆರೆಗೆ ಹೋಗ್ಲಿಕ್ಕೆ ಮೂಲ ಕಾರಣನೇ ದೇವರ ವಾಕ್ಯ ಮೀರಿದ್ರಿಂದ. ಆದ್ರಿಂದ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ, ದೇವರ ವಾಕ್ಯ ನಾವು ಮೀರಿದ್ರಿಂದನೇ ಕಾನಾನ್ ದೇಶದಿಂದ ನಾವು ಇಸ್ರಾಯೇಲ್ ದೇಶದಿಂದ ನಾವು ದಾಸತ್ವಕ್ಕೆ ಹೋದೆವು, ಇನ್ನೆಂದಿಗೂ ಸಹ ನಾವು ದಾಸತ್ವಕ್ಕೆ ಹೋಗುವವರಾಗಿರಬಾರ್ದು, ದೇವರ ವಾಕ್ಯಕ್ಕಾಗಿ ನಮ್ಮನ್ನು ನಾವು ಮುಡುಪಾಗಿಡ್ತೇವೆ ಅಂತೇಳಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ಬಿಟ್ರು. ಅದಕ್ಕಾಗಿ ಪ್ರಾಣ ಕೊಡಲಿಕ್ಕೂ ನಾವು ಸಿದ್ಧ, ಏನಾದರೂ ಸಾಕು, ಏನಾದರೂ ಆಗಲಿ ನಾವು ಅದನ್ನು ಮಾಡ್ತೀವಿ ಅಂಥೇಳಿ ಏನು ಮಾಡ್ತಾರೆ ಅಂದರೆ, ಕ್ರಿಸ್ತಪೂರ್ವ 586ರಲ್ಲಿ ಯಹೂದ್ಯರು ಬಾಬೆಲ್ಗೆ ಸರಿಯಾಗಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಕ್ರಿಸ್ತಪೂರ್ವ 6ನೇ ಶತಮಾನದ ಕೊನೆಯಲ್ಲಿ ಬಾಬೆಲಿಂದ ತಿರುಗಿ ಇಸ್ರಾಯೇಲ್ ದೇಶಕ್ಕೆ ಬರ್ತಾರೆ. ಯಾರು? ಇಸ್ರಾಯೇಲರು. ಆ ನಂತರದಲ್ಲಿ ಸೆರೆಗೆ ಹೋಗುವ ಸಮಯದಲ್ಲಿ ಲೋಕವಿಡಿ ಅಂದರೆ ಈ ಸೆರೆಗೆ ಹೋಗುವಾಗ ಎಲ್ಲಿಂದ ಅಂದರೆ ಐಗುಪ್ತದ ಇಸ್ರಾಯೇಲ್ ದೇಶದಿಂದ ಅವರು ಸೆರೆಗೆ ಹೋಗುವಾಗ ಆ ಟೈಮಲ್ಲಿ ಏನಾಗಿತ್ತಪ್ಪ ಅಂದರೆ, ಸ್ವಲ್ಪ ಜನರು ಮಾತ್ರ ಬಾಬೆಲ್ ದೇಶಕ್ಕೆ ಸೆರೆಗೆ ಹೋದರು, ಮಿಕ್ಕ ಎಲ್ಲ ಜನರು ಏನು ಮಾಡಿದ್ರು, ಲೋಕವಿಡಿ ಚದರೋದ್ರು. ಚದರಿ ಹೋದಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಅಲ್ಲಿ ಹೋದಂಥ ಸ್ಥಳದಲ್ಲಿ ಈ ಎಜ್ರ ಯಾವಾಗ ಬಾಬೆಲ್ ದೇಶದಿಂದ ತಿರುಗಿ ಬರ್ತಾನೋ, ಈ ಚದರಿ ಹೋಗಿದ್ರಲ್ಲ ಆ ಜನರು ಹೋದಂಥ ಸ್ಥಳದಲ್ಲಿ ದೇವರನ್ನ ಆರಾಧಿಸುವುದಕ್ಕಾಗಿ ಸಣ್ಣ ಸಣ್ಣ ಸಭಾಮಂದಿರಗಳು ಮಾಡ್ಕೊಂಡಿದ್ದಾರೆ ಎಂಬುದಾಗಿ ತಿಳ್ಕೊಂಡಾಗ ಏನಾಗ್ತದೆ ಅಂದರೆ, ಅವರಿಗೆ ದೇವರನ್ನ ಆರಾಧಿಸಲಿಕ್ಕೆ ಸಭಾಮಂದಿರ ಇತ್ತು, ಆದರೆ ದೇವರ ವಾಕ್ಯ ಕಲೀಲಿಕ್ಕೆ ದೇವರ ವಾಕ್ಯ ಇರಲಿಲ್ಲ ಅವಾಗ ಅವರಿಗೆ. ಆ ಸಮಯದಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ದೇವರ ವಾಕ್ಯ ಯಾರ ಬಳಿಲಿ ಇರ್ತಿತ್ತು ಅಂದರೆ, ಮಹಾಯಾಜಕನ ಬಳಿಲಿ ಇರ್ತಿತ್ತು, ರಾಜನ ಬಳಿಯಲ್ಲಿ ಇರ್ತಿತ್ತು, ಕೋಟ್ಯಾಧಿಪತಿಗಳ ಬಳಿಯಲ್ಲಿ ಇರ್ತಿತ್ತು, ಶ್ರೀಮಂತರ ಬಳಿಯಲ್ಲಿ ಮಾತ್ರ ಇರ್ತಿತ್ತು. ಸಾಧಾರಣವಾದ ವ್ಯಕ್ತಿಗಳ ಹತ್ರ ದೇವರ ವಾಕ್ಯ ಇರ್ತಿರ್ಲಿಲ್ಲ. ಯಾಕಂದರೆ ಭಾಳ ಎಕ್ಸ್ಪೆನ್ಸಿವ್ ಅದು. ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ, ನಾವು ನಿಜವಾಗ್ಲೂ ಪರ್ಚುಮೆಂಟಲ್ಲಿ ದೇವರ ವಾಕ್ಯವನ್ನು ಬರೆದು ತಗೊಳ್ಬೇಕಂದ್ರೆ ಆಗಿನ ಕಾಲದಲ್ಲಿ ಭಾಳಷ್ಟು ಅವ್ರು ತೆತ್ತಬೇಕಾಗಿತ್ತು. ನಾವು ಹೊಸ ಒಡಂಬಡಿಕೆ ಕಾಲಕ್ಕೆ ಹೋಗೋದಾದರೆ, ಕರೆಕ್ಟಾಗಿ ಈಗ ಒಂದು 300-400 ವರ್ಷಗಳ ಹಿಂದೆ ಹೋಗೋದಾದರೆ, ಆ ಟೈಮಲ್ಲಿ ಒಂದು ವರ್ಷವಿಡೀ ಒಂದು ಕುಟುಂಬ ದುಡಿದ್ರೆ ಒಂದು ಬೈಬಲ್ ಬರ್ತಿತ್ತು. ಅಷ್ಟು ಬೆಲೆ ಅವಾಗ ಅದಕ್ಕೆ ತೆತ್ತಬೇಕಾಗಿತ್ತು. ಆ ಟೈಮಲ್ಲಿ ಎಜ್ರ ಏನು ಯೋಚನೆ ಮಾಡ್ತಾನಂದರೆ, ಇವರೆಲ್ಲ ಸಭಾಮಂದಿರಗಳು ಚದುರು ಹೋಗಿದ್ದಾರಲ್ಲ, ಇವರೇನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಇವರೆಲ್ಲ ಚದುರು ಹೋದವರಿಗೆ ದೇವರ ವಾಕ್ಯ ಬರೀಬೇಕೆಂಬುದಾಗಿ ಒಂದು ಶಾಸ್ತ್ರೀಯ ಸಂಘವನ್ನು ಪ್ರಾರಂಭಿಸ್ತಾನೆ. ಶಾಸ್ತ್ರಿಗಳು, ದೇವರ ವಾಕ್ಯದಲ್ಲಿ ನುರಿತವರು, ದೇವರ ವಾಕ್ಯದಲ್ಲಿ ಪಾಂಡಿತ್ಯವನ್ನು ಹೊಂದಿದವರನ್ನ ಒಂದು ಗುಂಪಾಗಿ ಕೂಡಿಸ್ಕೊಳ್ತಾನೆ. ಅದಕ್ಕೆ ನಾವು ಇನ್ನೊಂದು ಮಾತು ಹೇಳಬೇಕಂದ್ರೆ 70 ಜನರ ಆಲೋಚನಾ ಸಭೆ ಎಂಬುದಾಗಿ ಹೇಳ್ತೇವೆ. ಅವರನ್ನು ಕೂಡಿಸ್ಕೊಂಡು ಏನು ಮಾಡ್ತಾನಪ್ಪ ಅಂದರೆ, ಬರೆದು ಲೋಕದ ಎಲ್ಲ ದೇಶಗಳಿಗೆ ಎಲ್ಲೆಲ್ಲಿ ಚದುರಿ ಹೋಗಿದ್ದಾರೆ ಇಸ್ರಾಯೇಲರು, ಅವರೆಲ್ಲರಿಗೂ ವಾಕ್ಯ ಬರೆದು ಕಳಿಸ್ಲಿಕ್ಕೆ ಪ್ರಾರಂಭಿಸ್ತಾರೆ. ನೋಡಿ, ಇಲ್ಲಿ ಭಾಳ ಆಲೋಚನೆ ಮಾಡಬೇಕಾಗಿದೆ ಏನಪ್ಪ ಅಂದರೆ, ವಾಕ್ಯ ಮೀರಿದ್ರಿಂದಲೇ ದಾಸತ್ವಕ್ಕೆ ಹೋದ್ವಿ ಅಂತೇಳಿ ಭಯ ಬಂದಿದ್ದರಿಂದ ಅವರು ವಾಕ್ಯ ಬರೀಲಿಕ್ಕೆ ಪ್ರಾರಂಭಿಸ್ತಾರೆ. ಆದರೆ ವಾಕ್ಯ ಬರೆಯುವಾಗ ಹೇಗೆ ಬರೀತಿದ್ರು ಗೊತ್ತಾ? ಭಾಳ ಜಾಗ್ರತೆಯಾಗಿ. ಇವತ್ತು ನಿಜವಾಗ್ಲೂ ವಾಕ್ಯ ಓದುವಾಗ ಭಾಳ ಜಾಗ್ರತೆಯಾಗಿ ಇವತ್ತು ಜನರು ಓದೋದಿಲ್ಲ. ವಾಕ್ಯ ಓದುವಾಗ ಭಾಳಷ್ಟು ಜನರು ಅದರ ಭಯ ಅವರಿಗಿರೋದಿಲ್ಲ. ಆದರೆ ಅವರು ವಾಕ್ಯ ಬರುವಾಗ ಎಷ್ಟು ಭಯದಿಂದ ಬರೀತಿದ್ರು ಗೊತ್ತಾ? ಅದು ನಾನು ಮುಂದಿನ ಸಮಯದಲ್ಲಿ ಈಗ ನಾನು ನಿಮಗೆ ಹೇಳಲಿಕ್ಕಿದ್ದೇನೆ. ಅವರು ಎಷ್ಟು ವಿಷಯದಲ್ಲಿ ಎಷ್ಟು ಶ್ರದ್ಧೆಯಿಂದ ಅದನ್ನು ಬರಿತಾ ಇದ್ರಂದರೆ, ಈ ಮಹಾಯಾಜಕನಾದ ಎಜ್ರನು ಇದನ್ನೇನು ಮಾಡ್ತಾನೆ, ನ್ಯಾಯ ಪ್ರಮಾಣ ಅಥವಾ ಧರ್ಮಶಾಸ್ತ್ರವನ್ನು ಬರೆದು ಕಳಿಸುವಂಥ ವಿಷಯದಲ್ಲಿ ಮುಂದೆ ಆದಾಗ, ಈ ಶಾಸ್ತ್ರಿಗಳು ಬರಹಗಳನ್ನು ಬರೆಯುವವರು ಮತ್ತು ಬೋಧಿಸುವವರಾಗಿದ್ದರು. ಎಜ್ರನ ಪುಸ್ತಕ 7ನೇ ಅಧ್ಯಾಯ 11ನೇ ವಚನಕ್ಕೆ ಹೋಗುವಾಗ ಇವರು ಅದನ್ನು ಬರೆಯುತ್ತಿದ್ದರು ಮತ್ತು ಅದನ್ನು
ಬರಿತಿದ್ರು, ಬೋಧಿಸ್ತಾ ಇದ್ರು. ಆದರೆ ಶಾಸ್ತ್ರಿಗಳು ಬರೆಯುವಂಥ ವಿಧಾನ ನೆನೆಸ್ಕೊಳ್ಳೋ ಭಾಳ ಆಶ್ಚರ್ಯ ಆಗ್ತಿತ್ತು. ಅದರಲ್ಲಿ 9 ವಿಧಾನಗಳನ್ನ ಅವ್ರು ಉಪಯೋಗಿಸ್ತಾ ಇದ್ರು. ಒಂದು ಬೈಬಲ್ನ ಬರಿಬೇಕಂದ್ರೆ, ಒಂದು ಪುಸ್ತಕವನ್ನು ಕಾಪಿ ಮಾಡಬೇಕಂತ ಹೇಳಿದ್ರೆ ಅವರು 9 ವಿಧಾನಗಳನ್ನು ಅವರು ಅನುಸರಿಸ್ತಾ ಇದ್ರು. ಆ ವಿಧಾನದ ಪ್ರಕಾರ ಇದ್ದರೆ ಮಾತ್ರ ಅದು ದೇವರ ವಾಕ್ಯ ಅಂತೇಳಿ ಅವ್ರು ಅಂದ್ಕೊಳ್ತಾ ಇದ್ರು. ಇಲ್ಲದೆ ಹೋದ್ರೆ ಅದು ದೇವರ ವಾಕ್ಯ ಅಲ್ಲ ಅಂತ ಇದ್ರು. ಯಾಕಂದರೆ ದೇವರ ವಾಕ್ಯಕ್ಕೇನು ಕೂಡಿಸಬಾರ್ದು, ದೇವರ ವಾಕ್ಯಕ್ಕೇನು ತೆಗಿಬಾರ್ದು. ಇದು ಭಾಳ ಜಾಗ್ರತೆ ಇರಬೇಕು. ಆದರೆ ಒಂದು ದುಃಖದ ವಿಷಯ ಏನಪ್ಪ ಅಂದರೆ, ಇವತ್ತು ಜನರಿಗೆ ಆ ಭಯ ಇಲ್ಲ. ನಿಜವಾಗ್ಲೂ ಎಜ್ರನ ಕಾಲದಲ್ಲಿ ಆ ಭಯ ಇತ್ತು ಅವರಿಗೆ. ನಾವೀಗ ಇದನ್ನು ಬರಿತಾ ಇದ್ದೇವೆ, ಬರೀತಿರುವಾಗ ಒಂದು ವೇಳೆ ಯಾವುದಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಒಂದು ಕಡಿಮೆ ಆಗ್ತದೇನೋ, ಒಂದು ವೇಳೆ ಯಾವುದಾದ್ರೂ ಸೇರಿಕೊಂಡು ಹೆಚ್ಚಾಗ್ತದೇನೋ ಎಂಬುದಾಗಿ ಭಾಳ ಭಯದಿಂದ ಇರ್ತಾಯಿದ್ರು. ಅವರು ಬರೀತಿರುವಾಗ ಹೇಗೆ ಬರೀತಿದ್ರು ಅಂತ ನೋಡುವಾಗ ನೋಡ್ರಿ, ಲೋಕವಿಡೀ ಚೆದರಿ ಹೋದ ಯಹೂದ್ಯರಿಗೆ ದೇವರ ಗ್ರಂಥಗಳನ್ನು ನಕಲುಗೊಳಿಸಿ ಕಳಿಸುವಾಗ ಈ ವಿಧದಲ್ಲಿ ಅವರೇನು ಮಾಡ್ತಾಯಿದ್ರು, ಅದನ್ನು ಬರಿತಾ ಇದ್ರು. ಹೇಗೆ ಬರಿತಾ ಇದ್ರಪ್ಪ ಅಂದರೆ, ಶುದ್ಧವಾದ ಪ್ರಾಣಿ ಚರ್ಮದಲ್ಲಿ ಬರೆದು ಶುದ್ಧ ಪ್ರಾಣಿಯ ಚರ್ಮದಿಂದ ಅದನ್ನೇನು ಮಾಡ್ತಾಯಿದ್ರು, ಕಟ್ಟುತ್ತಾ ಇದ್ರು. ಅದನ್ನು ಒಂದು ಏನಾದರೂ ಅದನ್ನು ಬರಿಬೇಕಂದ್ರೆ, ಯಾಕಂದರೆ ಇಸ್ರಾಯೇಲರಲ್ಲಿ ಶುದ್ಧವಾದ ಪ್ರಾಣಿ, ಅಶುದ್ಧವಾದ ಪ್ರಾಣಿ ಅನ್ನುವಂಥ 2 ವಿಧಗಳಿದೆ. ಇವತ್ತು ಲೋಕದಲ್ಲಿ ಯಾವುದು ಶುದ್ಧ ಅಶುದ್ಧ ಇಲ್ಲ, ಆದರೆ ದೇವರು ಅವರಿಗೆ ನಿಯಮವನ್ನು ನೇಮಿಸಿದ್ರು. ಈಗಲೂ ಸಹ ಭಾಳ ಜನ ಅದನ್ನು ನಂಬ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಈ ಶುದ್ಧ ಅಶುದ್ಧವಾದ ಪ್ರಾಣಿಗಳು ಈಗಲೂ ನಮಗಿದ್ದಾವೆ ಅಂಥೇಳಿ. ಆದರೆ ಅವರಿಗೆ ನಾನು ಒಂದು ಸಣ್ಣ ಒಂದು ಉತ್ತರ ಕೊಡಬೇಕೆಂಬುದಾಗಿ ಇದರ ಮುಖಾಂತರ ಬಯಸ್ತೇನೆ. ನಿಜವಾಗ್ಲೂ ಹೇಳಬೇಕಪ್ಪ ಅಂತ ಹೇಳಿದ್ರೆ, ದೇವರು ಸೃಷ್ಟಿ ಮಾಡಿದ ಯಾವುದು ಶುದ್ಧ ಅಶುದ್ಧ ಅನ್ನುವಂಥ ವಿಧಗಳೆಲ್ಲ ಎಲ್ಲ ಶುದ್ಧನೇ. ಅದು ನಾವೆಲ್ಲಿ ನೋಡ್ತೀವಿ ಅಂದರೆ, ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಲ್ಲಿ ದೇವರು ಉಂಟು ಮಾಡಿದ ಎಲ್ಲವೂ ಶುದ್ಧ ಎಂಬುದಾಗಿ ಪೇತ್ರನಿಗೆ ದೇವರು ಹೇಳ್ತಾ ಇದ್ದಾರೆ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಯಾಕೆ ಶುದ್ಧ ಅಶುದ್ಧ ಅನ್ನುವಂಥ ಪದಗಳು ಬಂದವು? ಯಾಕಂತ ಹೇಳಿದ್ರೆ, ಈ ಐಗುಪ್ತ ದೇಶದಿಂದ ಇಸ್ರಾಯೇಲನ್ನು ಕರ್ಕೊಂಡು ಬರುವಾಗ ಇಸ್ರಾಯೇಲ್ ಜನರು ಯಾರ ಮಧ್ಯದಲ್ಲಿದ್ದರು ಅಂತ ನೋಡುವಾಗ ಐಗುಪ್ತರ ಮಧ್ಯದಲ್ಲಿದ್ದರು. ಐಗುಪ್ತರಿಗೆ ಶುದ್ಧ ಅಶುದ್ಧ ಅನ್ನುವಂಥ ವ್ಯತ್ಯಾಸನೇ ಗೊತ್ತಿಲ್ಲ. ಅವರಿಗೆ ಶುದ್ಧ ಅಶುದ್ಧ ಅನ್ನುವಂಥ ವ್ಯತ್ಯಾಸನೇ ಗೊತ್ತಿಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ಎಲ್ಲ ನಿಯಮಗಳನ್ನ ಅವರಿಗೆ ಆ ರೀತಿ ಕೊಡ್ಲಿಕ್ಕೆ ಕಾರಣ ಏನಪ್ಪ ಅಂದರೆ, ಅವರು ಏನು ಮಾಡ್ತಾಯಿದ್ರು ಅದನ್ನು ನೀವು ಮಾಡಬಾರ್ದು, ಐಗುಪ್ತರು ಏನು ಮಾಡ್ತಾಯಿದ್ರು ಅದನ್ನು ನೀವು ಮಾಡಬಾರ್ದು ಅನ್ನುವಂಥ ವಿಧಗಳು ತಿಳ್ಕೊಳ್ಬೇಕಂತ ಹೇಳಿ ಅವರಿಗೆ ಶುದ್ಧ ಅಶುದ್ಧ ಅನ್ನುವಂಥ ವಿಷಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವರಿಗೆ ಕೊಟ್ಟರು. ನಾನಿದು ಯಾಕೆ ಹೇಳಿದೆ ಅಂದರೆ, ಶುದ್ಧವಾದ ಪ್ರಾಣಿಗಳಿಂದ, ಪ್ರಾಣಿ ಚರ್ಮದಿಂದ ಅದನ್ನು ಬರೆದು ಆ ಶುದ್ಧವಾಗಿರುವಂಥ ಪ್ರಾಣಿಯ ಚರ್ಮದಿಂದ ಏನು ಮಾಡ್ತಾಯಿದ್ರು, ಅದನ್ನು ಕಟ್ತಾಯಿದ್ರು. ಅಷ್ಟು ಮಾತ್ರವಲ್ಲ, ಒಂದು ಹಾಳೆಯಲ್ಲಿ 48 ಸಾಲಿಗಿಂತ ಕಡಿಮೆ ಇರಬಾರ್ದು. ಒಂದು ಹಾಳೆಯಲ್ಲಿ 48 ಸಾಲು ಕರೆಕ್ಟಾಗಿರಬೇಕು, ಅದಕ್ಕಿಂತ ಕಡಿಮೆ ಇರಬಾರ್ದು. 60 ಸಾಲಿಗಿಂತ ಹೆಚ್ಚಿರಬಾರ್ದು. ಭಾಳ ಆಶ್ಚರ್ಯ ಅನ್ನಿಸ್ತದೆ. ಒಂದು ಹಾಳೆಯಲ್ಲಿ 48 ಸಾಲಿಗಿಂತ ಕಡಿಮೆ ಇರಬಾರ್ದು, 60 ಸಾಲಿಗಿಂತ ಕಡಿಮೆ ಜಾಸ್ತಿ ಇರಬಾರ್ದು. ಅಂದರೆ ಒಂದು ಹಾಳೆಯಲ್ಲಿ ಬರಿಬೇಕಾದ್ರೆ ಖಂಡಿತವಾಗ್ಲೂ ಅವ್ರು ಏನು ಮಾಡಬೇಕು, 48 ಮೇಲೆ 60 ಒಳಗೆ ಒಂದು ಲೈನಲ್ಲಿ ಕರೆಕ್ಟಾಗಿ ಒಂದು ಪೂರ್ತಿ ಅಂತ ಒಂದು ಹಾಳೆಯಲ್ಲಿ 60 ಸಾಲುಗಳು ಬರೋ ರೀತಿಯಲ್ಲಿ ಅವ್ರು ಬರಿತಾಯಿದ್ರು. ಅವರಿಗೆ 60 ಸಾಲುಗಳು ಬಂದರೆ ಅವ್ರಿಗೊಂದು ಮೆಜರ್ ಸಿಗ್ತಿತ್ತು, ಓ ಇದು ಕರೆಕ್ಟ್ ಆಗಿದೆ ಅಂತೇಳಿ. ಆ ನಂತರದಲ್ಲಿ ಏನು ಮಾಡ್ತಾ ಇದ್ರಪ್ಪ ಅಂದರೆ, ಅವರು ಬರೆಯುವ ಮಸಿ ವಿಶೇಷ ಪದ್ಧತಿಯಿಂದ ಮಾಡಿದ ಕಪ್ಪು ಮಸಿ ಆಗಿರ್ತಿತ್ತು. ಸುಮ್ಮನೆ ಯಾವುದೋ ಒಂದು ಇಂಕನ್ನು ತೊಗೊಂಡು ಅವ್ರು ಬರಿತಾ ಇರಲಿಲ್ಲ, ಭಾಳ ಸ್ಪೆಷಲ್ಲಾಗಿ ಅದನ್ನು ತಯಾರು ಮಾಡ್ತಿದ್ರು. ಯಾಕೆ ತಯಾರು ಮಾಡ್ತಾಯಿದ್ರು? ಅದು ದೇವರ ವಾಕ್ಯ ಬರೆಯುವಂಥದ್ದು. ನೋಡಿ ಅವರು ಎಷ್ಟು ಜಾಗ್ರತೆ ವಹಿಸ್ತಾ ಇದ್ರು. ಅದನ್ನು ಬರೆಯೋದಕ್ಕೋಸ್ಕರ ಶುದ್ಧವಾದಂಥ ಪ್ರಾಣಿಯ ಚರ್ಮ ತಗೊಂಡು ಅದನ್ನು ಬರಿತಾ ಇದ್ರು, ಮತ್ತು ಅದನ್ನು ಸುತ್ತಿದ ಮೇಲೆ ಅದನ್ನು ಕಟ್ಟೋದಕ್ಕೂ ಶುದ್ಧವಾದಂಥ ಪ್ರಾಣಿಯ ಚರ್ಮವನ್ನೇ ಉಪಯೋಗಿಸ್ತಾ ಇದ್ರು. ಒಂದು ಹಾಳೆ ಒಳಗೆ 48 ಸಾಲಿಗಿಂತ ಕಡಿಮೆ ಇರಬಾರ್ದು, 60 ಸಾಲಿಗಿಂತ ಹೆಚ್ಚಿರಬಾರ್ದು. ಆ ರೀತಿಯಲ್ಲಿ ಅವ್ರು ನೋಡ್ಕೊಳ್ತಾ ಇದ್ರು. ಆಮೇಲೆ ಅದಕ್ಕೆ ಬರೀಲಿಕ್ಕೆ ಉಪಯೋಗಿಸುವಂಥ ಮಸಿ ಬಂದು ಸ್ಪೆಷಲ್ಲಾಗಿ ತಯಾರು ಮಾಡ್ತಾಯಿದ್ರು. ಅದನ್ನು ನಾನು ನೋಡ್ತಾ ಇದ್ದೆ, ಭಾಳ ಸ್ಪೆಷಲಾಗಿ ತಯಾರು ಮಾಡ್ತಾಯಿದ್ರು. ಆ ನಂತರದಲ್ಲಿ ಏನು ಮಾಡ್ತಾಯಿದ್ರಪ್ಪ ಅಂದರೆ, ಅವರು ಬರೆಯುವ ಪ್ರತಿ ಪದವನ್ನು ಗಟ್ಟಿಯಾಗಿ ಉಚ್ಚರಿಸ್ತಿದ್ರು. ಒಂದು ಪದ ಬರಿಬೇಕಂದ್ರೆ ಅದನ್ನು ಉಚ್ಚರಿಸ್ತಾ ಇದ್ರು. ಅವ್ರು ಎಷ್ಟು ಸಾರಿ ಪದಗಳನ್ನು ಬರೀತಾರೋ ಅಷ್ಟು ಸಾರಿ ಅವರು ಅದನ್ನು ಉಚ್ಚರಿಸ್ತಾ ಇದ್ರು. ಉಚ್ಚರಿಸಿ ಅದನ್ನು ಬರಿತಾ ಇದ್ರು. ಯಾಕಂದರೆ ಒಂದು ವೇಳೆ ತಪ್ಪಾಗ್ಬೋದೇನೋ ಅಂಥೇಳಿ. ಆ ನಂತರದಲ್ಲಿ ಏನು ಮಾಡ್ತಾ ಇದ್ರಪ್ಪ ಅಂದರೆ, ಪವಿತ್ರ ದೇವರಾಗಿರುವಂಥ ಯೆಹೋವ ಎಂಬ ಹೆಸರು ಬರುವಾಗ, ಯೆಹೋವ ಅನ್ನುವಂಥ ಪದ ಬಂದರೆ, ಇವತ್ತು ನಮ್ಮ ಬೈಬಲಲ್ಲಿ ಸತ್ಯವೇದದಲ್ಲಿ ಯೆಹೋವ ಅನ್ನುವಂಥ ಪದ ಇರ್ತದೆ. ಆದರೆ ಇಬ್ರಿಯ ಬೈಬಲಲ್ಲಿ ಯೆಹೋವ ಅನ್ನೋ ಪದ ಇರೋದೇ ಇಲ್ಲ, ಅಡೋನಾಯ್ ಅಂತ ಇರ್ತದೆ. ಯೆಹೋವ ಅನ್ನೋ ಪದ ಯಾಕೆ ಇರೋದಿಲ್ಲಪ್ಪ ಅಂದರೆ, ಯೆಹೋವ ಅನ್ನೋ ಪದನ ಅವ್ರು ಉಚ್ಚರಿಸೋದಿಲ್ಲ, ವರ್ಷಕ್ಕೆ ಒಂದೇ ಸರಿ ಉಚ್ಚರಿಸೋದವರು. ಆ ಪದವನ್ನು ಉಚ್ಚರಿಸಲಿಕ್ಕೆ ಒಂದು ಹಬ್ಬದಲ್ಲಿ ವಿಶೇಷವಾಗಿ ಅದನ್ನು ಉಚ್ಚರಿಸ್ತಾರೆ. ಉಚ್ಚರಿಸುವಾಗ 1 ವಾರ ಉಪವಾಸ ಇರ್ತಾರೆ ಅವರು. ಉಪವಾಸ ಇದು ಹೊಟ್ಟೆಯನ್ನು ನೀರಿನಿಂದ ತೊಳ್ಕೊಂಡು, ಬಾಯನ್ನು ತೊಳ್ಕೊಂಡು, ಸ್ಪೆಷಲ್ ಆದ ಪರ್ಫ್ಯೂಮನ್ನು ಹಾಕ್ಕೊಂಡು ಅವರು ವರ್ಷಕ್ಕೊಂದ್ಸತಿ ದೇವಾಲಯದ ಮುಂದೆ ಬಂದು ಯೆಹೋವ ಅಡೋನಾಯ್ ಎಂಬುದಾಗಿ
ಅವರು ಉಚ್ಚರಿಸ್ತಾ ಇರ್ತಾರೆ. ಈ ಪದಗಳನ್ನು ಬರೆಯುವಾಗ, ಈ ಫಾರ್ ಎಕ್ಸಾಂಪಲ್ ಅವರು ಕಾಪಿ ಮಾಡ್ತಾ ಇದ್ದಾಗ ಯೆಹೋವ ಅನ್ನುವಂಥ ಪದ ಬಂದರೆ ಅವ್ರು ಏನು ಮಾಡ್ತಾ ಇದ್ರಪ್ಪ ಅಂತ ಹೇಳಿದ್ರೆ, ಅವರು ಹೋಗಿ ಸ್ನಾನ ಮಾಡಿಕೊಂಡು, ತಮ್ಮ ಶರೀರ ಪೂರ್ತಿ ಸ್ನಾನ ಮಾಡಿಕೊಂಡು, ಆ ಪೆನ್ನನ್ನು ಕ್ಲೀನಾಗಿ ಶುದ್ಧವಾಗಿ ತೊಳೆದು ಬರೀ ಒಂದು ಪದ ಬರೆಯೋದಕ್ಕೋಸ್ಕರ 6,000 ಸಾರಿ ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಅನ್ನೋ ಪದ ಬರ್ತದೆ. ಹಾಗಾದರೆ ಎಷ್ಟು ಸಾರಿ ಅವ್ರು ಸ್ನಾನ ಮಾಡಿರ್ಬೋದು? ಶುದ್ಧವಾಗಿ ಸ್ನಾನ ಮಾಡ್ಕೊಂಡು ಬಂದು ಆ ಪೆನ್ನನ್ನು ಕ್ಲೀನಾಗಿ ತೊಳೆದು ಆಮೇಲೆ ಯೆಹೋವ ಅನ್ನುವಂಥ ಪದವನ್ನು ಬರಿತಾ ಇದ್ರು. ಅಂದರೆ ಎಷ್ಟು ಭಯ, ಎಷ್ಟು ಭಕ್ತಿ ಅದನ್ನು ಬರೆಯೋದಕ್ಕೋಸ್ಕರವಾಗಿ. ಆ ನಂತರದಲ್ಲಿ 30 ದಿನಗಳಲ್ಲಿ ಅದನ್ನು ಬರೆದೇನು ಮಾಡ್ತಾಯಿದ್ರು ಅಂದರೆ ಪುನರಾವಲೋಚನೆ ಮಾಡ್ತಾಯಿದ್ರು. ಅಂದರೆ ತಿರುಗಿ ಅದನ್ನು ಓದ್ತಾ ಇದ್ರು. ಓದಿ ಇದರಲ್ಲಿ ಏನಾದರೂ ಹೆಚ್ಚಿದೆಯಾ, ಕಡಿಮೆ ಇದೆಯಾ ಅಂಥೇಳಿ 30 ದಿನಗಳಲ್ಲಿ ಏನು ಮಾಡ್ತಾಯಿದ್ರು, ಅದನ್ನು ಮುಗಿಸಿ ಕಂಪ್ಲೀಟಾಗಿ ತಿದ್ದುಪಾಟು ಮಾಡೋದು ಏನಾದರೂ ಇದ್ದರೆ, ಒಂದು ವೇಳೆ ತಿದ್ದುಪಾಟು, ಒಂದು ವೇಳೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದು ಅಥವಾ ಏನಾದ್ರು ಇದ್ದರೆ ಅದನ್ನು ರಿಜೆಕ್ಟ್ ಮಾಡಿಬಿಡ್ತಿದ್ರು ಅವರು. 30 ದಿನಗಳಲ್ಲಿ ಅದನ್ನು ಬರೆದು ಮತ್ತು ತಿರುಗಿ ಅದನ್ನು ತಿದ್ದುಪಾಟು ಮಾಡ್ತಾಯಿದ್ರು. ತಿದ್ದುಪಾಟು ಮಾಡುವಾಗ ಏನಾದ್ರು ಮಿಸ್ಟೇಕ್ ಇತ್ತಂದರೆ ಅದನ್ನು ರಿಜೆಕ್ಟ್ ಮಾಡ್ತಾಯಿದ್ರು. ತಿದ್ದುಪಾಟು ಇರಬಾರ್ದು, ಯಾಕಂದರೆ ಇದು ದೇವರ ವಾಕ್ಯ ಅಂಥೇಳಿ. ಬರೆದ ಅಕ್ಷರ, ಪದ, ಪ್ಯಾರಗಳನ್ನು ಲೆಕ್ಕ ಮಾಡ್ತಾಯಿದ್ರು ಅವರು. ಒಂದು ಹಾಳೆಗೆ ಇಷ್ಟೇ ಅಕ್ಷರಗಳಿರಬೇಕು, ಇಷ್ಟೇ ಪದಗಳಿರಬೇಕು, ಇಷ್ಟೇ ಪ್ಯಾರ ಇರಬೇಕು ಅನ್ನುವಂಥ ಅಳತೆ ಮೇಲೆ ಅವ್ರು ಏನು ಮಾಡ್ತಾಯಿದ್ರು, ಬರಿತಾಯಿದ್ರು. ಅಂದರೆ ಯಾಕೆ ಅವರು ಅಷ್ಟು ಜಾಗ್ರತೆಯಾಗಿ ಬರಿತಿದ್ರಪ್ಪ ಅಂದರೆ, ಒಂದು ವೇಳೆ ಏನು ಸೇರಲೂಬಾರ್ದು, ಏನು ತೆಗಿಲೂಬಾರ್ದು ಅಂಥೇಳಿ. ಒಂದು ಅಕ್ಷರಗಳು ಇಷ್ಟೇ ಅಕ್ಷರಗಳು ನೋಡ್ರಿ. ಸಾಲುಗಳು ನೋಡುವಾಗ ನಾವು 48ಕ್ಕಿಂತ ಕಡಿಮೆ ಇರಬಾರ್ದು, 60ಕ್ಕಿಂತ ಜಾಸ್ತಿ ಇರಬಾರ್ದು. ಅಕ್ಷರಗಳು ಬರುವಾಗ ಇಷ್ಟೇ ಅಕ್ಷರಗಳು ಇರಬೇಕಂತೇಳಿ, ಒಂದು ಸಾಲಲ್ಲಿ ಇಷ್ಟೇ ಅಕ್ಷರಗಳಿರಬೇಕು, ಪೂರ್ತಿ ಪೇಜಲ್ಲಿ ಇಷ್ಟೇ ಅಕ್ಷರಗಳಿರ್ಬೇಕಂತ ಎಣಿಸ್ತಾ ಇದ್ರು. ಪದಗಳು ಇಷ್ಟೇ ಪದಗಳಿರ್ಬೇಕಂತ ಎಣಿಕೆ ಮಾಡ್ತಾಯಿದ್ರು. ಪ್ಯಾರ, ನಾವು ಇವತ್ತೇನು ಪ್ಯಾರ ಅಂತ ಹೇಳ್ತೀವಲ್ಲ, ಆ ಪ್ಯಾರಾಗ್ರಾಫ್ ಅಂತ ಹೇಳ್ತೀವಿ ನಾವು, ಆ ಪ್ಯಾರಾಗ್ರಾಫ್ ಇಷ್ಟೇ ಪ್ಯಾರಾಗ್ರಾಫ್ಗಳಿರ್ಬೇಕಂತೇಳಿ ಅವ್ರೇನು ಮಾಡ್ತಾಯಿದ್ರು, ಅವುಗಳನ್ನು ಲೆಕ್ಕ ಮಾಡ್ತಾಯಿದ್ರು. ಅಷ್ಟು ಮಾತ್ರ ಅಲ್ಲ, ಬರೆದವುಗಳನ್ನು ಪವಿತ್ರ ಸ್ಥಳಗಳಲ್ಲಿ ಅಂದರೆ ಸಭಾಮಂದಿರಗಳಲ್ಲಿ ಏನು ಮಾಡ್ತಾಯಿದ್ರು, ಅದನ್ನು ಬಚ್ಚಿಡ್ತಾಯಿದ್ರು. ದೇವ್ರ ವಾಕ್ಯ ಹೋಗ್ಬಿಟ್ರೆ ಏನಾಗ್ತದೋ, ದೇವ್ರ ವಾಕ್ಯ ಮತ್ತೆ ನಮಗೆ ಸಿಗಲಿಕ್ಕಿಲ್ಲ ಅಂಥೇಳಿ, ಇವುಗಳು ನಾಶವಾಗಬಾರ್ದು ಅಂಥೇಳಿ ಏನು ಮಾಡ್ತಾಯಿದ್ರಪ್ಪ ಅಂಥೇಳಿ ಕಂಪ್ಲೀಟಾಗಿ ಅದಕ್ಕೊಂದು ಸ್ಥಳವನ್ನು ಸಿದ್ಧ ಮಾಡಿ ಅವುಗಳನ್ನು ಮುಚ್ಚಿಡ್ತಾಯಿದ್ರು. ಇದರಲ್ಲಿ ನಾವು ಕಲಿಯುವಂಥದ್ದು ಏನಪ್ಪ ಅಂತ ಹೇಳಿದ್ರೆ, ದೇವರ ವಾಕ್ಯ ಬರೆಯುವಂಥದ್ದು ಭಾಳ ಸರಳ ಅಂತೇಳಿ ಅವ್ರು ತಗೊಳ್ಳಿಲ್ಲ, ಭಾಳ ಸರಳ ಅಂತ ತಗೊಳ್ಳಿಲ್ಲ, ಭಾಳ ಜಾಗ್ರತೆಯಾಗಿ ಅದನ್ನು ತಗೊಂಡ್ರು. ನಾನು 2 ಬೈಬಲ್ಗಳನ್ನ ಟ್ರಾನ್ಸ್ಲೇಷನ್ ಮಾಡಬೇಕೋಸ್ಕರ ನನಗೆ ಕರೆದ್ರು. ಕನ್ನಡ ಭಾಷೆಯಲ್ಲಿ 2 ಭಾಷೆಗಳ 2 ಬೈಬಲ್ಗಳಿಗೋಸ್ಕರ. ಒಂದು NIV ಬೈಬಲ್, ಅದು ಭಾಷಾಂತರ ಆಗಿದೆ. ಅದು ಭಾಷಾಂತರ ಮಾಡಿದ ಮೇಲೆ ಅದನ್ನು ತಿದ್ದುಪಾಟಿಗೋಸ್ಕರ ನನ್ನ ಕರೆದ್ರು. 2 ವರ್ಷ ನೀವು ಬಂದು ನಮ್ಮೊಟ್ಟಿಗೆ ಇರಬೇಕಂತೇಳಿ. ಆ ನಂತರದಲ್ಲಿ ಇನ್ನೊಂದು ಬೈಬಲ್ ಯಾವುದಪ್ಪ ಅಂತ ಹೇಳಿದ್ರೆ KJV ಕನ್ನಡ ಬೈಬಲ್. KJV ಕನ್ನಡ ಬೈಬಲ್ ಸಹ ಕನ್ನಡದಲ್ಲಿ ಭಾಷಾಂತರ ಆಗಿದೆ. ಈ 2 ಬೈಬಲ್ನವರು ಸಹ ನನ್ನನ್ನು ಕರೆದ್ರು. ನಾನು ಹೇಳಿದೆ, ಖಂಡಿತವಾಗ್ಲೂ ಬರಲಿಕ್ಕಾಗೋದಿಲ್ಲ. ಯಾಕೆ ಬರಲಿಕ್ಕಾಗಲ್ಲ ಅಂದರೆ, ಇದೆಲ್ಲ ನಾನು ಕಲ್ತಿದ್ದೇನೆ. ಅವ್ರು ನಿಜವಾಗ್ಲೂ ದೇವರ ವಾಕ್ಯ ಬರೆಯುವಾಗ ಅವರ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಅವರು ಊಟ ಮರೆತು ಹೋಗ್ತಾ ಇದ್ರು, ಕುಟುಂಬಗಳನ್ನ ಮರೆತು ಹೋಗ್ತಾ ಇದ್ರು, ಎಲ್ಲವನ್ನ ಮರೆತು ಅವೆಲ್ಲವನ್ನ ತ್ಯಾಗ ಮಾಡಿ ಅವೆಲ್ಲವುಗಳನ್ನು ಬರೆದು ಲೋಕವಿಡಿ ಅವರು ಕಳಿಸ್ತಾ ಇದ್ರು. ಲೋಕವಿಡಿ ಕಳಿಸುವಾಗ ಏನಾಗ್ತಿತ್ತು ಗೊತ್ತಾ, ಹೋಗ್ತಾ ಇರಬೇಕಾದ್ರೆ ಏನಾಗ್ತಿತ್ತು ಅಂದರೆ, ಎಷ್ಟೋ ಸಾರಿ ಅವರನ್ನು ದರೋಡೆಕೋರರು, ದಂಗೆಕೋರರು ಏನು ಮಾಡ್ತಿದ್ರು, ಕೊಲೆ ಮಾಡಿಬಿಡ್ತಿದ್ರು, ಅವ್ರನ್ನ ಸಾಯಿಸಿಬಿಡ್ತಾ ಇದ್ರು. ದಾರಿ ಮಧ್ಯಗಳಲ್ಲಿ ಅವ್ರಿಗೆ ಅಪಾಯ ಇರ್ತಾ ಇತ್ತು. ಅದ್ಯಾವುದಕ್ಕೂ ಲೆಕ್ಕಿಸದೆ ದೇವರ ವಾಕ್ಯಕ್ಕಾಗಿ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ಅಂಥೇಳಿ ಹೋದರು. ಇವತ್ತು ಸಹ ದೇವರ ಎದುರು ನೋಡುವಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂದರೆ, ದೇವರ ವಾಕ್ಯಕ್ಕಾಗಿ ಪ್ರಾಣ ಕೊಡುವಂಥ ವ್ಯಕ್ತಿಗಳನ್ನು, ದೇವರ ವಾಕ್ಯಕ್ಕಾಗಿ ತಮ್ಮ ಜೀವಿತವನ್ನು ಮುಡುಪಾಗಿಟ್ಟಂಥ ವ್ಯಕ್ತಿಗಳನ್ನು ಈಗಲೂ ಎದುರು ನೋಡ್ತಾ ಇದ್ದಾರೆ. ಒಂದು ವೇಳೆ ಈಗಲೂ ಯಾರಾದರೂ ದೇವರ ವಾಕ್ಯಕ್ಕಾಗಿ ನಮ್ಮ ಪ್ರಾಣ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಇಟ್ಕೊಳ್ಳೋದಾದರೆ, ಅಂಥವ್ರನ್ನ ದೇವರು ನಕ್ಷತ್ರದ ಪಾದಿಲಾತನ ಎತ್ತಲಿಕ್ಕಿದ್ದಾನೆ. ಅವರು ಒಳೆಯುವ ನಕ್ಷತ್ರಗಳ ಹಾಗೆ ದೇವರು ಇಡ್ತಾನೆ. ನಿಜವಾಗ್ಲೂ ಈಗಲೂ ಸಹ ದೇವರ ವಾಕ್ಯಕ್ಕಾಗಿ, ದೇವರ ವಾಕ್ಯದ ಸತ್ಯಕ್ಕಾಗಿ ಪ್ರಾಣ ಕೊಡುವಂಥ ವ್ಯಕ್ತಿಗಳು ಬೇಕಾಗಿದ್ದಾರೆ. ಇವತ್ತು ಎಷ್ಟೋ ಜನರು ನಮ್ಮ ದೇಶಕ್ಕೆ ಬಂದು ದೇವರ ವಾಕ್ಯವನ್ನು ಕೊಟ್ಟು ಹೋಗಿದ್ದಾರೆ, ಆದರೆ ಕೊಡಲ್ಪಟ್ಟಂಥ ವಾಕ್ಯಗಳನ್ನು ಸಂರಕ್ಷಿಸಿಕೊಳ್ಳಿಕ್ಕೆ ನಮಗೆ ಆಗ್ತಾ ಇಲ್ಲ. ಇವತ್ತು ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೂ ಸಹ ಇವರು ಮಾಡಿದಂಥ ಕಾರ್ಯ ಬಹಳ ಶ್ರೇಷ್ಠವಾದದ್ದು. ಫಸ್ಟ್ ಓಕೆ, ಈಗ ಯಾವ ರೀತಿ ಸಂರಕ್ಷಿಸ್ತಿದ್ರು ಅಥವಾ ಯಾವ ರೀತಿ ನಕಲು ಮಾಡ್ತಾಯಿದ್ರು ಅದು ನೀವು ಅದರ ಬಗ್ಗೆ ಹೇಳಿದಿರಿ. ಫಸ್ಟ್ ಇದರೀಗ ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದಿರಿ, ಇಬ್ರಿಯ ಭಾಷೆಯಲ್ಲಿ ಮತ್ತು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದು ಬೈಬಲ್ ಎಂಬುದಾಗಿ. ಆದರೆ ಈಗ ಭಾಷಾಂತರ ಯಾವಾಗ ಮಾಡಲಿ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಇದನ್ನು? ಈ ಭಾಷಾಂತರ ಯಾವಾಗ ಮಾಡಲ್ಪಟ್ಟರು ಅನ್ನುವಂಥದ್ದನ್ನು ನಾನು ಆಗಲೇ ಕಳೆದ ಸಂಚಿಕೆಯಲ್ಲಿ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಈ ಸಂಕ್ಷಿಪ್ತವಾಗಿ ಹೇಳೋದಕ್ಕಿಂತ ಮೊದಲು ಇದರಲ್ಲಿ ಇನ್ನೊಂದು ಸ್ವಲ್ಪ ವಿಷಯಗಳು ಹೇಳೋದಿತ್ತು, ನಾನು ಅದನ್ನು ಬಿಟ್ಟುಬಿಟ್ಟೆ. ಅದು ನಾನು ನಿಮಗೆ ಹೇಳಿ ಮುಗಿಸ್ಬಿಡ್ತೇನೆ. ಇವರು ಈ ಶಾಸ್ತ್ರಿಗಳು ಮತ್ತು ನಾವೇನು ಈ ಎಜ್ರನ ಮುಖಾಂತರವಾಗಿ ಸೂಚಿಸಲ್ಪಟ್ಟರು ಅಂತ ಹೇಳಿದ್ರಲ್ಲ, ಇವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಬರೀ ಬರೆದು ಕಳಿಸೋದು ಮಾತ್ರ ಅಲ್ಲ,
ಇವರು ಇನ್ನೂ ಬೇರೆ ಕೆಲಸ ಮಾಡಿದ್ರು. ಆ ಸ್ವಲ್ಪ ವಿಷಯಗಳನ್ನ ಹೇಳಿ ಮುಂದಿನ ಪ್ರಶ್ನೆಗೆ ನಾನು ನಿಮಗೆ ಉತ್ತರ ಕೊಡ್ತೇನೆ. ಅವ್ರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ, ಆ ಟೈಮಲ್ಲಿದ್ದಂಥ ಪುಸ್ತಕಗಳನ್ನೆಲ್ಲ ಕೂಡಿಸಿ ಆ ಪುಸ್ತಕಗಳನ್ನೆಲ್ಲ ಏನು ಮಾಡ್ತಾಯಿದ್ರು, ನಕಲು ಮಾಡ್ತಾಯಿದ್ರು. ಕಾಪಿ ಮಾಡಿ ಬರೆದು ಅದನ್ನೇನು ಮಾಡ್ತಾರೆ, 9 ರೂಲ್ಸ್ಗಳನ್ನ ಹಾಕ್ಕೊಂಡು ಆ ರೂಲ್ಸ್ ಪ್ರಕಾರವಾಗಿ ಅದನ್ನು ಬರೆದು ಏನು ಮಾಡ್ತಾಯಿದ್ರು, ದೇಶವಿಡೀ ಕಳಿಸ್ತಾಯಿದ್ರು. ಅವ್ರು ಬರೀ ದೇಶವಿಡೀ ಕಳಿಸಿದ್ದು ಮಾತ್ರವಲ್ಲ, ಅವ್ರೇನು ಮಾಡ್ತಾಯಿದ್ರು, ಬೇರೆ ಪುಸ್ತಕಗಳನ್ನು ಕೂಡಿಸ್ತಾ ಇದ್ರು. ಯಾವ ಬೇರೆ ಪುಸ್ತಕ ನೋಡಿ, ಕೆಲವು ಸರ್ತಿ ನಾವು ಇವರು ಇಸ್ರಾಯೇಲ್ ದೇಶಕ್ಕೆ ಬಂದಾಗ, ಇಸ್ರಾಯೇಲ್ ದೇಶಕ್ಕೆ ಇವರು ತಿರುಗಿ ಬರುವಾಗ ಇವರ ಕೈಲಿದ್ದಂಥ ಪುಸ್ತಕಗಳು ಎಷ್ಟು ಅಂತ ನೋಡುವಾಗ ಕರೆಕ್ಟಾಗಿ ಹೇಳಬೇಕಪ್ಪ ಅಂತ ಹೇಳಿದ್ರೆ 23+5 23+6 ಅಂದರೆ ಅಲ್ಲಿಗೆ ಕರೆಕ್ಟಾಗಿ 29 ಪುಸ್ತಕಗಳು ಮಾತ್ರ ಅವರ ಬಳಿಯಲ್ಲಿತ್ತು. ಮಿಕ್ಕ ಪುಸ್ತಕಗಳು ಅವರ ಹತ್ರ ಇರಲಿಲ್ಲ. ಆ ಟೈಮಲ್ಲಿ ಏನು ಮಾಡಿದ್ರು ಅಂದರೆ, ಒಂದು ವೇಳೆ ದೇವರಾತ್ಮನು ಯಾರನ್ನಾದರೂ ಪ್ರೇರೇಪಿಸಿ ಒಂದು ವೇಳೆ ಬರೆದಿರ್ಬೋದಾ ಎಂಬುದಾಗಿ ಪುಸ್ತಕಗಳನ್ನು ಕೂಡಿಸಲಿಕ್ಕೆ ಅವರು ಪ್ರಾರಂಭಿಸಿದರು. ಆದರೆ ಪುಸ್ತಕ ಕೂಡಿಸಲು ಪ್ರಾರಂಭಿಸಿದಾಗ ಯಾರಾದರೂ ಒಬ್ಬನು ಬಂದು ನಾನು ಪುಸ್ತಕ ಬರೆದೇನಂದ್ರೆ ಅವ್ರು ತಗೊಳ್ತಾ ಇರಲಿಲ್ಲ. ಆ ತೊಗೊಳ್ಬೇಕಂದ್ರೆ 3 ರೂಲ್ಸ್ ಇರಬೇಕು. ಏನು 3 ರೂಲ್ಸ್ ಇರಬೇಕಂದ್ರೆ, ಪುಸ್ತಕವಾಗಿ ರಚಿಸಲ್ಪಟ್ಟಿರಬೇಕು. ಫಸ್ಟೇ ಅದು ಪುಸ್ತಕವಾಗಿ ಅದು ರಚಿಸಲ್ಪಟ್ಟಿರಬೇಕು, ಅಂದರೆ ಮೊದಲೇ ಆಗಿರಬೇಕು, ಅದು ಒಂದು ಸ್ವಲ್ಪ ದಿನಗಳಾಗಿರಬೇಕು. ಪುಸ್ತಕವನ್ನು ಅದನ್ನು ಉಪಯೋಗಿಸಿರಬೇಕು. ಆ ಪುಸ್ತಕವು ಇತರೆ ಪುಸ್ತಕಗಳೊಂದಿಗೆ ಸಂಬಂಧ ಇರಬೇಕು. ಸುಮ್ಮನೆ ಏಕಾಏಕಿ ಪುಸ್ತಕಗಳನ್ನ ಕೂಡಿಸ್ತಾ ಇದ್ದಾರೆ, ನಾನು ಬರೆದಿದ್ದೇನೆ ಅಂತೇಳಿ ತೊಗೊಬಂದು ಕೊಟ್ಟರೆ ಅವ್ರು ತೊಗೊಳ್ತಾ ಇರಲಿಲ್ಲ. ಅದು ಏನಾಗಿರ್ಬೇಕಂದ್ರೆ, ಫಸ್ಟೇ ಒಂದು ಪುಸ್ತಕವಾಗಿ ಅದು ರಚಿಸಲ್ಪಟ್ಟಿರಬೇಕಂದ್ರೆ, ಅದನ್ನು ಆ ಪುಸ್ತಕ ಮಾಡಿರ್ತಾರಪ್ಪ ಅಂದರೆ ಕಂಪ್ಲೀಟಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಒಂದು ಚೌಕಟ್ಟಿನಲ್ಲಿ ಅದನ್ನು ಇಟ್ಟಿರ್ತಾರೆ. ಅದಾದಮೇಲೆ ಏನು ಮಾಡಿರ್ಬೇಕಂದ್ರೆ, ಅದನ್ನು ಯಾರಾದರೂ ಉಪಯೋಗಿಸಿರಬೇಕು. ಉಪಯೋಗಿಸಿದ್ದಾರೆ ಅಂದರೆ ಸ್ವಲ್ಪ ದಿನಗಳ ಕಾಲ ಅವ್ರ ಹತ್ರ ಇರ್ತದೆ ಅಂಥೇಳಿ. ಉಪಯೋಗಿಸಿದ ನಂತರ ಏನು ಮಾಡ್ತಾರಪ್ಪ ಅಂದರೆ, ಇನ್ನೊಂದು ಪುಸ್ತಕದೊಟ್ಟಿಗೆ ಅದು ಸಂಬಂಧ ಇರಬೇಕು. ಈಗ ನೀವು ಬೈಬಲ್ನ ನೋಡ್ರಿ, ಎಲ್ಲ ಒಂದಕ್ಕೊಂದು ಸಂಬಂಧ ಇದೆ. ಈಗ ಫಾರ್ ಎಕ್ಸಾಂಪಲ್ ಆದಿಕಾಂಡದಿಂದ ನಾವು ತೊಗೊಂಡು ಬಂದರೆ ವಿಮೋಚನ ಕಾಂಡದಕ್ಕೆ ಸಂಬಂಧ ಇದೆ. ವಿಮೋಚನ ಕಾಂಡದಿಂದ ನಾವು ಅರಣ್ಯಕಾಂಡಕ್ಕೆ ಹೋಗ್ತೇವೆ. ಅಂದರೆ ಯಾಕೆ ಅರಣ್ಯಕಾಂಡಕ್ಕೆ ಹೋಗ್ತೀವಿ, ಯಾಜಕಕಾಂಡ ಅದರ ಮಧ್ಯದಲ್ಲಿ ಬರೆಯಲ್ಪಟ್ಟಿದೆ. ಅರಣ್ಯಕಾಂಡ ಬಂದು ಅದು ಲಿಂಕ್ ಇದೆ. ಅರಣ್ಯಕಾಂಡ ಆದಮೇಲೆ ನಾವು ಈ ಧರ್ಮೋಪದೇಶ ಕಾಂಡ ನೋಡ್ತೀವಿ, ಅದು ಮಧ್ಯದಲ್ಲಿ ಬಂದಿದ್ದರಿಂದ ನಾವು ಯೆಹೋಶುವನ ಗ್ರಂಥ ಲಿಂಕ್ ನೋಡ್ತೀವಿ. ನಾವು ಯೆಹೋಶುವನ ಗ್ರಂಥ ಆದಮೇಲೆ ನ್ಯಾಯಾಧಿಪತಿಗಳ ಪುಸ್ತಕ ಬರ್ತದೆ. ನ್ಯಾಯಾಧಿಪತಿ ಪುಸ್ತಕಗಳ ಕಾಲದಲ್ಲಿ ನಡೆದಂಥ ಒಂದು ಚರಿತ್ರೆ ಯಾವುದಪ್ಪ ಅಂದರೆ ರೂತಳ ಪುಸ್ತಕ ಆದಮೇಲೆ, ರೂತಳು ಯಾರಂತ ನೋಡುವಾಗ ನಿಜವಾಗಲೂ ಸಮವೇಲನ ಅಜ್ಜಿಯವಳು. ಮೂಲತವಾಗಿ ನಾವು ನೋಡುವಾಗ ದಾವೀದನ ಮೂಲ ಅಜ್ಜಿಯವಳು. ಹಾಗಾಗಿ ಅವನ ವಿಷಯವನ್ನು ತಿಳಿಸೋದಕ್ಕೋಸ್ಕರವಾಗಿ ಒಂದೊಂದು ಪುಸ್ತಕಗಳು ಒಂದೊಂದು ಲಿಂಕ್ ಇದ್ದಾವೆ. ಯಾವುದು ಲಿಂಕನ್ನು ಕಳ್ಕೊಳ್ಳಿಲ್ಲ. ಒಂದು ವೇಳೆ ಯಾರಾದರೂ ಪುಸ್ತಕ ತೊಗೊಂಡು ಬಂದಾರಂದರೆ ಅದು ಯಾವುದಾದ್ರು ಪುಸ್ತಕ ಸಂಬಂಧ ಇರಬೇಕು. ಸಂಬಂಧ ಇಲ್ಲ ಅಂದರೆ ಅದನ್ನು ತಗೊಳ್ತಾ ಇರಲಿಲ್ಲ. ಪುಸ್ತಕಗಳನ್ನ ಕೂಡಿಸ್ತಾ ಇದ್ರು. ಪುಸ್ತಕ ಕೂಡಿಸ್ಬೇಕಾದ್ರೆ 3 ನಿಯಮ. ಒಂದು, ಅದು ಫಸ್ಟ್ ರಚಿಸಲ್ಪಟ್ಟಿರಬೇಕು. ಎರಡನೇದಾಗಿ ಜನರು ಉಪಯೋಗಿಸಿರಬೇಕು, ಜನರ ಸಾಕ್ಷಿ ಇರಬೇಕು, ಹೌದು ನಾವು ಇದನ್ನು ಉಪಯೋಗಿಸಿದ್ದೀವಿ ಅಂತೇಳಿ. ಮೂರನೇದಾಗಿ ಅವ್ರ ಹತ್ರ ಇದ್ದಂಥ ಪುಸ್ತಕಗಳಿಗೆ ಅದೇನಿರಬೇಕು, ಸಂಬಂಧ ಇರಬೇಕು. ಅವರು ಬರೀ ಪುಸ್ತಕಗಳನ್ನ ಕೂಡಿಸಿದ್ದು ಮಾತ್ರವಲ್ಲ, ಪುಸ್ತಕಗಳನ್ನ ವಿಭಾಗಿಸಿದ್ರು ಅವರು. ಆ್ಯಕ್ಚುಲಿ ಆ ಟೈಮಲ್ಲೇ ನಾವು ನೋಡಿದ್ದೇನಪ್ಪ ಅಂತ ಹೇಳಿದ್ರೆ, ನಾನು ತಾನಾಕ್ ಅಂತ ಹೇಳಿದೆ. ತಾನಾಕ್ ಅನ್ನುವಂಥ ಪದ ಇವರ ಕಾಲದಲ್ಲಿ ಏನಾಗ್ತದೆ, ವಿಭಾಗಿಸಲ್ಪಡ್ತದೆ. ಎಲ್ಲ ಪುಸ್ತಕಗಳನ್ನು ಕೂಡಿಸಿ ಅವ್ರೇನು ಮಾಡ್ತಾರಪ್ಪ ಅಂದರೆ, ತೋರಾ ಅಂದರೆ ಧರ್ಮಶಾಸ್ತ್ರ ಅಥವಾ ನ್ಯಾಯ ಪ್ರಮಾಣ, ನೆವೀಮ್ ಅಂದರೆ ಪ್ರವಾದನೆಗಳು, ಕೆಟುವೀಮ್ ಅಂದರೆ ಬರಹಗಳು, ಅಥವಾ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಈ ಅರಸುಗಳು ಮತ್ತು ಪಾದ್ಯಗಳು ಅಂತ ಹೇಳ್ತೀವಲ್ಲ, ಇವುಗಳಿಗೆ ಹೇಳ್ತಾರೆ. ಈ 3 ಪದಗಳನ್ನು ತಗೊಂಡು, ತೋರಾ ಅನ್ನುವಂಥ ಪದದಿಂದ ತಾ, ಆಮೇಲೆ ನೆವೀಮ್ನಿಂದ ನಾ, ಆಮೇಲೆ ಕೆಟುಮ್ನಿಂದ ಕಾ ತಗೊಂಡು ತಾನಾಕ್ ಅಂತೇಳಿ ಏನು ಮಾಡ್ತಾರೆ, ಅದನ್ನು ವಿಭಾಗಿಸ್ತಾರೆ. ಜನರು ಬೇಗನೆ ಗುರುತಿಸ್ಬೇಕಂತ. ಯಾಕೆ ಆ ಥರ ಮಾಡ್ತಾರಪ್ಪ ಅಂದರೆ, ಆಗಿನ ಕಾಲದಲ್ಲಿ ಉದ್ದಕ್ಕೆ ಬರ್ಕೊಂಡು ಹೋಗಿರ್ತಿದ್ರು. ಉದ್ದಕ್ಕೆ ಬರ್ಕೊಂಡು ಹೋದಾಗ ಜನರಿಗೆ ಅದನ್ನು ತೆಗಿಲಿಕ್ಕೆ ಹೇಳಿದಾಗ ತೆಗಿಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತು ಅವ್ರಿಗೆ. ಕಷ್ಟ ಆಗಿದ್ದರಿಂದ ಒಬ್ಬ ವ್ಯಕ್ತಿ ಬೇಗನೆ ಅದನ್ನು ಗುರುತಿಸ್ಬೇಕಂತೇಳಿ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಅದನ್ನು ಗುರುತಿಸಿ ತೆಗಿಬೇಕು ಅಂಥೇಳಿ ಅದನ್ನು ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ತೋರಾದಲ್ಲಿ ಇಂಥ ಪುಸ್ತಕ ಅಂತ ಹೇಳುವಾಗ ಬೇಗನೆ ತೆಗೆದುಬಿಡ್ತಾರೆ. ನೆವೀಮ್ನಲ್ಲಿ ಇಂಥ ಪುಸ್ತಕ ಅಂತ ಹೇಳುವಾಗ ಬೇಗನೆ ತೆಗೆದುಬಿಡ್ತಾರೆ. ಕೆಟುವೀಮ್ನಲ್ಲಿ ಇಂಥ ಪುಸ್ತಕ ಅಂತ ಹೇಳುವಾಗ ಬೇಗನೆ ತೆಗೆದುಬಿಡ್ತಾರೆ. ಈ ರೀತಿಯಲ್ಲಿ ತೆಗಿಲಿಕ್ಕೆ ಈಸಿ ಆಗಬೇಕಂತೇಳಿ ಅದನ್ನ ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಬರೀ ಡಿವೈಡ್ ಮಾಡಿದ ಮಾತ್ರ ಅಲ್ಲ, ಪುಸ್ತಕಗಳನ್ನ ಅರ್ಥ ಮಾಡುವಂತೆ ಮಾಡ್ತಾ ಇದ್ರು ಅವರು. ಯಾಕೆ ಪುಸ್ತಕಗಳನ್ನ ಅರ್ಥವಾಗುವಂತೆ ಮಾಡ್ತಾ ಇದ್ರಪ್ಪ ಅಂದರೆ, ಇಬ್ರಿಯ ಭಾಷೆಯಲ್ಲಿ ದೇವರ ವಾಕ್ಯಗಳನ್ನು ಬರೆಯುವಾಗ ಇಬ್ರಿಯ ಭಾಷೆಯಲ್ಲಿ ವ್ಯಂಜನಗಳು ಮಾತ್ರ ಇದ್ದವು, ಸ್ವರಗಳು ಇರಲಿಲ್ಲ. ವ್ಯಂಜನ ಇರಲಿಲ್ಲ, ಬರೀ ವ್ಯಂಜನಗಳು ಮಾತ್ರ ಇದ್ದು, ಸ್ವರ ಇರಲಿಲ್ಲ. ಆದರೆ ಇವರು ಶಾಸ್ತ್ರಿಗಳು ಮೆಜಾರಿಟಿಕ್ ಹೀಬ್ರೂ ಟೆಕ್ಸ್ಟ್ ಅಂತ ಹೇಳ್ತಾರೆ. ಮೆಜಾರಿಟಿಕ್ ಹೀಬ್ರೂ ಟೆಕ್ಸ್ಟ್ ಅಂತ ಹೇಳಿದ್ರೆ ನಾವು ಇವತ್ತು ಸ್ವರಗಳು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಅದನ್ನು ಮಾಡಿ ಪದಗಳನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾಯಿದ್ರು. ಭಾಳ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ. ಈಗ ಯೆಹೋವ ಅನ್ನುವಂಥ ಪದ ಇದೆ. ಯೆಹೋವ ಅನ್ನುವಂಥ ಪದ ಹೋ ಅನ್ನುವಂಥ ರೀತಿಯಲ್ಲಿ ಉಚ್ಚರಿಸಬೇಕಾಗಿತ್ತು. ಅದನ್ನು ಈ ರೀತಿ ಉಚ್ಚರಿಸೋದನ್ನು ಬಿಟ್ಟು ಸ್ವರಗಳನ್ನು ಸೇರಿಸಿ ಯೆಹೋವ ಅನ್ನುವಂಥ ಪದವನ್ನು ಉಚ್ಚರಿಸೋ ರೀತಿಯಲ್ಲಿ ಅವ್ರು ಮಾಡ್ತಾಯಿದ್ರು.
ಭಾಳ ಸರಳವಾದ ರೀತಿಯಲ್ಲಿ ಅವ್ರು ಏನು ಮಾಡ್ತಾಯಿದ್ರು, ಪುಸ್ತಕಗಳನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಅವ್ರಿಗೆ ಹೇಳ್ತಾಯಿದ್ರು. ನೋಡ್ರಿ, ಪುಸ್ತಕಗಳನ್ನ ಕೂಡಿಸ್ತಾ ಇದ್ರು, ಪುಸ್ತಕಗಳನ್ನ ವಿಭಾಗಿಸ್ತಾ ಇದ್ರು, ಮತ್ತು ಪುಸ್ತಕಗಳನ್ನು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ಪುಸ್ತಕಗಳು ಇಷ್ಟೇ ಎಂಬುದಾಗಿ ಅವ್ರು ಏನು ಮಾಡಿದರು, ಮುದ್ರೆ ಹಾಕಿದರು. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಬೈಬಲ್ ಕೆನಾನ್ ಅಂತ ಹೇಳ್ತೀವಿ ನಾವು, ತಾನಾಕ್ ಅಂತೇಳಿ ಅವ್ರು ಹೇಳಿ, ಇಷ್ಟೇ ಪುಸ್ತಕಗಳು, ಇದರ ಮೇಲೆ ಇನ್ನೊಂದು ಪುಸ್ತಕ ಸೇರಿಸಬಾರ್ದು, ಇದರಿಂದ ಒಂದು ಪುಸ್ತಕ ತೆಗಿಬಾರ್ದು. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಇಷ್ಟು ಪುಸ್ತಕಗಳಿದೆ ಅಂತ ಹೇಳಿದಾಗ ಅದಕ್ಕೆ ಯಾವುದನ್ನು ಸೇರಿಸಲಿಕ್ಕೆ ಆಗೋದೇ ಇಲ್ಲ. ಕಂಪ್ಲೀಟಾಗಿ ಇಷ್ಟೇ ಪುಸ್ತಕಗಳು ಎಂಬುದಾಗಿ ಈ ಶಾಸ್ತ್ರಿಗಳೇನು ಮಾಡಿದ್ರು, ಅದನ್ನು ಮುಗಿಸಿದ್ರು. ಆ ನಂತರದಲ್ಲೇ ಏನಾಯ್ತಪ್ಪ ಅಂದರೆ ಬೈಬಲ್ ಭಾಷಾಂತರಕ್ಕೆ ಅವ್ರು ಹೋಗ್ತಾರೆ. ಬೈಬಲ್ ಭಾಷಾಂತರ ನೀವು ಕೇಳಿದ್ರಾಗಲೇ ಪ್ರಶ್ನೆ, ನಾನು ಅದಕ್ಕೆ ಉತ್ತರ ಕೊಡಲಿಲ್ಲ, ಯಾಕಂದರೆ ಇದು ನಾನು ಬಿಟ್ಟದ್ರಿಂದ ನಾನು ನಿಮಗೆ ಹೇಳಲಿಕ್ಕಾಗಲಿಲ್ಲ. ಈಗ ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಹೇಗೆ ಭಾಷಾಂತರ ಮಾಡೋದು ಪ್ರಾರಂಭವಾಯಿತು ಅಂಥೇಳಿ. ಕ್ರಿಸ್ತಪೂರ್ವ 323ರಲ್ಲಿ ಅಲೆಕ್ಸಾಂಡ್ರನ್ ಸಾಯ್ತಾನೆ. ಸತ್ತಾಗ ಅವನೇನು ಮಾಡ್ತಾನಪ್ಪ ಅಂದರೆ, ಇಡೀ ಪ್ರಪಂಚ ಪೂರ್ತಿ ಗ್ರೀಕ್ ಭಾಷೆಯಿಂದ ತುಂಬಲ್ಪಡಬೇಕಂಥೇಳಿ ಇಡೀ ಪ್ರಪಂಚವನ್ನು ಗ್ರೀಕ್ ಭಾಷೆಯಿಂದ ಅವನು ತುಂಬಿಸ್ತಾನೆ. ತುಂಬಿಸಲ್ಪಟ್ಟಾಗ ಈ ಪ್ರಪಂಚದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಭಾಷೆಯ ಭಯಂಕರವಾದಂಥ ಸ್ವಾಭಿಮಾನ ಉಂಟಾಗಿ ಇಡೀ ಪ್ರಪಂಚ ಕಂಪ್ಲೀಟಾಗಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯನ್ನು ಮಾತಾಡಲಿಕ್ಕೆ ಪ್ರಾರಂಭಿಸ್ತದೆ. ಗ್ರೀಕ್ ಭಾಷೆಯನ್ನು ಮಾತಾಡಲಿಕ್ಕೆ ಪ್ರಾರಂಭಿಸುವಾಗ ಪ್ರತಿಯೊಬ್ಬನು ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಅವರು ಗ್ರೀಕ್ನನ್ನು ಕಲಿಬೇಕು ಅನ್ನುವಂಥ ಸ್ವಾಭಿಮಾನ ಬರಲಿಕ್ಕೆ ಪ್ರಾರಂಭಿಸ್ತದೆ. ಗ್ರೀಕ್ ಭಾಷೆಯಲ್ಲೇ ಪುಸ್ತಕಗಳನ್ನ ಬರೀಬೇಕು, ಗ್ರೀಕ್ ಭಾಷೆಯಲ್ಲೇ ಪಾಠ್ಯ ಪುಸ್ತಕಗಳಿರಬೇಕು, ಪಾಠ ಕಲಿಯಬೇಕು, ಹೀಗೆ ಭಾಳಷ್ಟು ವಿಷಯಗಳನ್ನು ಏನು ಮಾಡ್ತಾನೆ ಅವನು ತಗೊಂಬಂದಿದ್ದರಿಂದ ಆ ಟೈಮಲ್ಲಿ ನಾನು ಆಗಲೇ ಹೇಳಿದೆ ಇದನ್ನು, ಆದರೂ ಸಹ ನಾನು ನಿಮಗೆ ಇದನ್ನು ಉಚ್ಚರಿಸ್ತೇನೆ. ಏನಪ್ಪ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇ ಬಾರಿಗೆ ಕ್ರಿಸ್ತಪೂರ್ವ 285ರಲ್ಲಿ ಯಹೂದ್ಯರು ಏನು ಮಾಡ್ತಾರಪ್ಪ ಅಂದರೆ ಐಗುಪ್ತ ದೇಶಕ್ಕೆ ಸೆರೆಯಾಗಿ ಹೋಗ್ತಾರೆ. ಸೆರೆಯಾಗಿ ಹೋದಾಗ ಅಲ್ಲಿ ಆಳುವಂಥ ರಾಜ ಯಾರಪ್ಪ ಅಂದರೆ 2ನೇ ಟೊಲೋಮಿ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನ ರಾಜನು. ಅವನು ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ಈ ಯಹೂದ್ಯ ಜನರ ಮನಸ್ಸನ್ನು ಗೆಲ್ಲುವುದಕ್ಕೋಸ್ಕರವಾಗಿ ಇವರಿಗೆ ಆ ವಾಕ್ಯವನ್ನು ಭಾಷಾಂತರ ಮಾಡಿಸ್ಬೇಕಂತ ಬಯಸ್ತಾನೆ. ಯಾಕೆ ಭಾಷಾಂತರ ಮಾಡಬೇಕಂತ ಬಯಸ್ತಾನೆ ಅಂದರೆ, ಆ ಯಹೂದ್ಯರಿಗೆ ಅಂದರೆ ಐಗುಪ್ತ ದೇಶದಲ್ಲಿದ್ದಂಥ ಯಹೂದ್ಯರಿಗೆ ಇಬ್ರಿಯ ಭಾಷೆ ಬರ್ತಾ ಇರೋದಿಲ್ಲ. ಹಾಗಾಗಿ ಅವರು ಗ್ರೀಕ್ ಭಾಷೆಯನ್ನು ಕಲ್ತಿದ್ರಿಂದ ಅವರಿಗೆ ಗ್ರೀಕ್ ಭಾಷೆಯಲ್ಲಿ ಅದನ್ನು ಕಲಿಸ್ಬೇಕಂಥೇಳಿ ಇಲ್ಲಿರುವಂಥ ಒಂದು ಟೀಮನ್ನು, ಐಗುಪ್ತ ದೇಶದಲ್ಲಿರುವಂಥ ಒಂದು ಟೀಮನ್ನು ಇಸ್ರಾಯೇಲ್ ದೇಶದ ಮಹಾಯಾಜಕನ ಬಳಿ ಕಳಿಸಿ ಹೇಳ್ತಾರೆ, ನೀವು ನಮಗೆ ದೇವರ ವಾಕ್ಯವನ್ನು ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಿಕೊಟ್ರೆ ನಾನು ನಿಮಗೆ 1,00,000 ಯಹೂದ ದಾಸರನ್ನು, ಯಹೂದ ಸೆರೆಯಾಳುಗಳನ್ನು ನಿಮಗೆ ಹಿಂತಿರುಗಿಸಿ ಕಳಿಸ್ತೇನೆ ಎಂಬುದಾಗಿ ಹೇಳಿದ ಮೇಲೆ ಅವರು ಬಹಳ ಖುಷಿಯಾಗಿ 72 ಜನರನ್ನು ನೇಮಿಸಿ 70 ದಿನದಲ್ಲಿ ಅದನ್ನು ಭಾಷಾಂತರಗೊಳಿಸಿ 70 ದಿನಗಳು ಭಾಷಾಂತರಗೊಳಿಸಿದ ಮೇಲೆ ಅದಕ್ಕೆ ಸೆಪ್ಟುಜೆಂಟ್ ಅಂತೇಳಿ ಹೆಸರಿರ್ತಾರೆ. ಸೆಪ್ಟುಜೆಂಟ್ ಅಂತ ಹೇಳಿದ್ರೆ ಗ್ರೀಕ್ ಭಾಷೆಯಲ್ಲಿ 70 ಎಂಬುದಾಗಿ. ಹೀಗೆ ಮೊಟ್ಟ ಮೊದಲನೇ ಬಾರಿಗೆ ಗ್ರೀಕ್ ಭಾಷೆಗೆ ಇದು ಭಾಷಾಂತರ ಮಾಡಲ್ಪಟ್ಟಿತು. ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಅಂದರೆ ಮೊಟ್ಟ ಮೊದಲು ಗ್ರೀಕ್ ಭಾಷೆಗೆ, ಮೊಟ್ಟ ಮೊದಲಿಂದ ಗ್ರೀಕ್ ಭಾಷೆಗೆ ತಗೊಂಡು ಬಂದಿದ್ದು. ಆ ಟೈಮಲ್ಲಿ ಕ್ರಿಸ್ತಪೂರ್ವ 285ರ ಆಸುಪಾಸಿನಲ್ಲಿ ಏನು ಮಾಡ್ತು, ಅದನ್ನು ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಿ ಆ ನಂತರದಲ್ಲಿ ಅದನ್ನು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗಿ, ಐಗುಪ್ತ ದೇಶದಲ್ಲಿ ಅಲೆಕ್ಸಾಂದ್ರಿಯಾ ಅನ್ನುವಂಥ ಒಂದು ಸ್ಥಳ ಇರ್ತದೆ. ಅಲ್ಲಿ ಬರೇ ಗ್ರಂಥಾಲಯಗಳು ಮಾತ್ರ ಇರ್ತವೆ. ವಿಶೇಷ ಜ್ಞಾನಕ್ಕಾಗಿ ನೇಮಿಸಲ್ಪಟ್ಟಂಥ ಒಂದು ಗ್ರಂಥಾಲಯ, ವಿಶೇಷವಾಗಿ ಜ್ಞಾನಗಳು, ತತ್ವಜ್ಞಾನಿಗಳು ಅಲ್ಲಿ ಹೋಗಿ ತತ್ವಜ್ಞಾನವನ್ನು ಬೋಧಿಸುವುದಕ್ಕೋಸ್ಕರವಾಗಿ ನೇಮಿಸಲ್ಪಟ್ಟಂಥ ಒಂದು ಸ್ಥಳ ಅದಾಗಿರ್ತದೆ. ಅಲ್ಲಿ ಗ್ರಂಥಾಲಯಗಳಿದ್ದಾಗ ಕಾಲಕ್ರಮೇಣವಾಗಿ ಈ ರೋಮ್ ಸಾಮ್ರಾಜ್ಯ ಪ್ರಪಂಚವನ್ನು ಆಳುವಾಗ ಈ ಅಲೆಕ್ಸಾಂಡರ್ ನೇಮಿಸಿದಂಥ ಈ ಗ್ರಂಥಾಲಯಗಳನ್ನ ಕಂಪ್ಲೀಟಾಗಿ ಸುಟ್ಟು ಹಾಕ್ಬಿಡ್ತಾನೆ. ಈಗಲೂ ಸಹ ಅದನ್ನು ಸಂಶೋಧನೆ ಮಾಡಿ ತೆಗಿತಾ ಇದ್ದಾರೆ. ಆದರೆ ಪುಸ್ತಕಗಳಿಲ್ಲ, ಆದರೆ ಗ್ರಂಥಾಲಯಗಳು ಈಗಲೂ ಸಹ ಈಜಿಪ್ಟ್ನಲ್ಲಿ ಸಿಗ್ತಾ ಇದ್ದಾವೆ ಈಗಲೂ. ಓಕೆ ಫಸ್ಟ್ ಇದೆಲ್ಲ ಈಗ ಹಳೆ ಒಡಂಬಡಿಕೆ ವಿಷಯ ಹೇಳ್ಕೊಂಡ್ಬಂದ್ರಿ. ಈ ಹೊಸ ಒಡಂಬಡಿಕೆ ಅದು ಯಾಕೆ ಪ್ರಶ್ನೆ? ಇದು ಬಹಳ ವಿಷಯ, ಬಹಳ ಪ್ರಾಮುಖ್ಯ. ಯಾಕಂತ ಹೇಳಿದ್ರೆ ಹೊಸ ಒಡಂಬಡಿಕೆ ನಮಗೆ ಯಾಕೆ ಬೇಕು? ಹಳೆ ಒಡಂಬಡಿಕೆ ಸಾಕಲ್ಲ. ಭಾಳ ಜನ ಹೇಳ್ತಾರೆ ಹಳೆ ಒಡಂಬಡಿಕೆ ನಾವು ದೇವರ ವಾಕ್ಯ ಅಂತ ನಂಬ್ತೀವಿ, ಆದರೆ ಹೊಸ ಒಡಂಬಡಿಕೆ ದೇವರ ವಾಕ್ಯ ಅಂತ ನಂಬೋದಿಲ್ಲ. ಯಾಕೆ ಹೊಸ ಒಡಂಬಡಿಕೆ ಬೇಕು? ಹೊಸ ಒಡಂಬಡಿಕೆ ಇಲ್ಲದೆ ಹೋದರೆ ಹಳೆ ಒಡಂಬಡಿಕೆ ಪೂರ್ಣವಾಗುವುದೇ ಇಲ್ಲ. ಹೆಚ್ಚಿನ ಭಾಗ ಜನರಿಗೆ ಹೊಸ ಒಡಂಬಡಿಕೆ ಯಾಕೆ ಬೇಕು? ಭಾಳ ಜನ ಹೇಳ್ತಾರೆ, ಈಗ ಬೇರೆ ಗ್ರಂಥಗಳು, ಬೇರೆ ಧರ್ಮ ಗ್ರಂಥಗಳಲ್ಲಿ ಹಳೆ ಒಡಂಬಡಿಕೆ ಇದೆ. ಅವ್ರು ಹೇಳ್ತಾರೆ ನಮ್ಮ ಗ್ರಂಥದಲ್ಲಿ ಹಳೆ ಒಡಂಬಡಿಕೆ ಇರೋದ್ರಿಂದ ನಾವು ಇದನ್ನು ದೇವರ ವಾಕ್ಯ ಅಂತ ನಂಬ್ತೀವಿ, ಆದರೆ ಹೊಸ ಒಡಂಬಡಿಕೆ ದೇವರ ವಾಕ್ಯ ಅಂತ ನಂಬೋದಿಲ್ಲ ನಾವು ಅಂತ ಹೇಳ್ತಾರೆ. ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅನ್ನೋದು ಅದು ಬೈಬಲಿಂದಲೇ ಬಂದಂಥ ಪದಗಳು, ಅವು ಬೈಬಲ್ನಿಂದಲೇ ಬಂದಂಥ ಪದಗಳು. ಯಾಕೆ ಹೊಸ ಒಡಂಬಡಿಕೆಯು ನಮಗೆ ಬೇಕು ಅಂತೇಳಿ ನೋಡುವಾಗ ನಿಜವಾಗ್ಲೂ ಹಳೆ ಒಡಂಬಡಿಕೆ ನೆರವೇರಿಕೆನೇ ಯಾವುದಪ್ಪ ಅಂತ ಹೇಳಿದ್ರೆ
ಹೊಸ ಒಡಂಬಡಿಕೆ. ಹೇಗೆ ಹಳೆ ಒಡಂಬಡಿಕೆ ನೆರವೇರಿಕೆ, ಇದು ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ್ರಿ. ನಾನಿದು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಆದರೂ ಸಹ ನಾನು ನಿಮಗೆ ಅರ್ಥವಾಗೋ ರೀತಿ ನಿಮಗೆ ಈ ಒಂದು ಸ್ವಲ್ಪ ಸಮಯದಲ್ಲಿ ಅದನ್ನು ವಿವರಿಸಲಿಕ್ಕೆ ಬಯಸ್ತೇನೆ. ಈ ಹಳೆ ಒಡಂಬಡಿಕೆಯ ನೆರವೇರಿಕೆ, ಹೊಸ ಒಡಂಬಡಿಕೆ ಹೇಗೆ ಅಂತ ನಾನು ಹೇಳ್ತೀನಪ್ಪ ಅಂತ ಹೇಳಿದ್ರೆ, ದೇವರು 2 ಹಲಿಗೆಗಳನ್ನು ತಗೊಂಡು 10 ಆಜ್ಞೆಗಳನ್ನು ಬರೆದು 10 ಆಜ್ಞೆಗಳಿಗೆ 613 ಆಜ್ಞೆಗಳನ್ನು ಕೊಟ್ಟು 613 ಆಜ್ಞೆಗಳ ಮೇಲೆ ಎಲ್ಲ ಕೀರ್ತನೆಗಳು, ಪ್ರವಾದನೆಗಳನ್ನು ಬರೆಸಿ ಈ ಎಲ್ಲ ಪ್ರವಾದನೆಗಳನ್ನು ಬರೆಸಿ ಇಟ್ಟರು. ಹಳೆ ಒಡಂಬಡಿಕೆ ಪೂರ್ತಿ ಏನು ಹೇಳ್ತದೆ ಅಂದರೆ, ಇದು ಮುಂದೆ ನೆರವೇರುತ್ತೆ, ಇದು ಮುಂದೆ ನೆರವೇರುತ್ತೆ, ಇದು ಮುಂದೆ ನೆರವೇರುತ್ತೆ ಅಂಥೇಳಿ. ಹೊಸ ಒಡಂಬಡಿಕೆ ಏನು ಹೇಳ್ತಂದರೆ, ಇದು ನೆರವೇರಿತು, ಇದು ನೆರವೇರಿತು, ಇದು ನೆರವೇರಿತು ಅಂಥೇಳಿ. ಹಳೆ ಒಡಂಬಡಿಕೆ ಹೇಳ್ತದೆ ನೀವು ಇನ್ನು ಮುಂದೆ ನೆರವೇರಬೇಕು ಅಂಥೇಳಿ. ಹೊಸ ಒಡಂಬಡಿಕೆ ಹೇಳ್ತದೆ ಇದು ನೆರವೇರಿತು ಅಂಥೇಳಿ. ನಾವು ನಾವು ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ಹೋಗುವಾಗ ಅಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನುಡಿದಂಥ ಒಂದು ಮಾತೇನಪ್ಪ ಅಂದರೆ, ಕಡೆಯ ಮಾತು ಎಲ್ಲ ತೀರಿತು. ಬರಹವು ಹೇಳಿದ ಪ್ರಕಾರವಾಗಿ, ಶಾಸ್ತ್ರಗಳು ಹೇಳಿದ ಪ್ರಕಾರವಾಗಿ ಆತನಿಗೆ ನೀರೇರಿಕೆ ಆಯಿತು ಅಂತ ಹೇಳಿ ಎಲ್ಲ ತೀರಿತು ಅಂತ ನಾವು ಹೇಳ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 5ನೇ ಅಧ್ಯಾಯದ 16-17ನೇ ವಚನ ಅಂತ ನಾನು ಅಂದ್ಕೊಳ್ತೇನೆ. ಅಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ, ನಾನು ನ್ಯಾಯ ಪ್ರಮಾಣವನ್ನಾಗಲಿ ಪ್ರವಾದನೆಗಳನ್ನಾಗಲಿ ಅಂದರೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪುಸ್ತಕಗಳನ್ನಾಗಲಿ ನಾನು ತೆಗಿಲಿಕ್ಕೆ ಬರಲಿಲ್ಲ. ಹಾಗಾದರೆ ಏನು ಮಾಡಲಿಕ್ಕೆ ಬಂದಿದ್ದೇನೆ? ನೆರವೇರಿಸಲಿಕ್ಕಾಗಿ ಬಂದಿದ್ದೇನೆ, ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ. ಅಂದರೆ ಹೊಸ ಒಡಂಬಡಿಕೆಯ ತಿರುಳೇ ಹಳೆ ಒಡಂಬಡಿಕೆ ನೆರವೇರಿಕೆ. ಒಂದು ವೇಳೆ ಹೊಸ ಒಡಂಬಡಿಕೆ ಇಲ್ಲದೆ ಹೋಗಿದರೆ ಹಳೆ ಒಡಂಬಡಿಕೆ ಅಪೂರ್ಣವಾಗಿರ್ತಿತ್ತು, ಅದು ಬರ್ತದೆ ಅಂತ ಹೇಳಲ್ಪಡ್ತದೆ. ಯಾರು ಬರ್ತಾರೆ ಅಂತ ಹೇಳ್ತಾ ಇತ್ತು? ಹಳೆ ಒಡಂಬಡಿಕೆ ಪೂರ್ತಿ ಮಾತಾಡುವಂಥ ಒಂದು ವಿಷಯ ಏನಪ್ಪ ಅಂದರೆ, ಒಬ್ಬಾತನು ಬರ್ತಾನೆ. ಆ ಆತನ ಯಾರಂದರೆ ಮೆಸ್ಸಿಯನು. ಹಳೆ ಒಡಂಬಡಿಕೆಯಲ್ಲಿ ಸರಿಸುಮಾರು 350ರಿಂದ 400 ಪ್ರವಾದನೆಗಳು ಮೆಸ್ಸಿಯನ ಕುರಿತಾಗಿ ಬರೆಯಲ್ಪಟ್ಟದೆ. ಮೆಸ್ಸಿಯನ್ ಬರ್ತಾನೆ, ಮೆಸ್ಸಿಯನ ಬರುವಿಕೆ ಏನಾಗಿತ್ತಪ್ಪ ಅಂದರೆ, ಹಳೆ ಒಡಂಬಡಿಕೆ ಪೂರ್ಣವಾದಂಥ ನೆರವೇರಿಕೆ ಆಗಿತ್ತು. ಹಾಗಾದರೆ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ್ ಬರೋದ್ರ ಮುಖಾಂತರವಾಗಿ ನೆರವೇರೋದಾದರೆ 4 ಸುವಾರ್ತೆಗಳು ಸಾಕು. ಯಾಕೆ ಪೂರ್ಣವಾದ ಬೈಬಲ್? ನಾವು ಹೊಸ ಒಡಂಬಡಿಕೆ ಇನ್ನೂ ಹೆಚ್ಚಾದ ಪುಸ್ತಕಗಳು ನಾವು ನೋಡ್ತೇವೆ. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ಇದರಲ್ಲಿರುವಂಥ ಒಂದು 0 ಆಗಲಿ ಗುಡಿಸಾಗಲಿ ಅಳೆದು ಹೋಗಲ್ಲ. ಯಾವಾಗ ಅದು ಕಂಪ್ಲೀಟ್ ಆಗ್ತದೆ? ಭೂಮಿ ಆಕಾಶಗಳು ಅಳೆದು ಹೋಗುವ ತನಕ ಇದರಲ್ಲಿರುವಂಥ ಒಂದು 0 ಆಗಲಿ ಗುಡಿಸಾಗಲಿ ಅಳಿಸಿ ಹೋಗಲ್ಲ. ಆ ನೆರವೇರುವಿಕೆ ಎಲ್ಲಿ ತನಕ ನೆರವೇರ್ತದಪ್ಪ ಅಂತ ಹೇಳಿದ್ರೆ, ಭೂಮಿ ಆಕಾಶಗಳ ಇರೋ ತನಕ ಅದು ನೆರವೇರುವಿಕೆ ಇದೆ. ಆ ನೆರವೇರಿಕೆ ಬಂದು ಬರೀ ಯೇಸು ಕ್ರಿಸ್ತನ ಬಂದದ್ರಿಂದ ನೆರವೇರಿಕೆ ಆಗಲಿಲ್ಲ. ಯೇಸು ಕ್ರಿಸ್ತನ ಆ ನೆರವೇರುವಿಕೆ ಎಲ್ಲಿ ತನಕ ಇದೆಯಪ್ಪ ಅಂದರೆ, ಭೂಮಿ ಆಕಾಶಗಳು ನಾಶವಾಗುವ ತನಕ. ಸರಿ, ಭೂಮಿ ಆಕಾಶಗಳು ಎಲ್ಲಿ ನಾಶವಾಗೋದು ನಾವು ಬೈಬಲಲ್ಲಿ ನೋಡ್ತೀವಿ ಅಂದರೆ, ಪ್ರಕಟಣೆ ಗ್ರಂಥ 20-21ನೇ ಅಧ್ಯಾಯದಲ್ಲಿ. ಅಲ್ಲಿಗೆ ಕಂಪ್ಲೀಟಾಗಿ ಲೋಕದ ಅಂತ್ಯದ ಕುರಿತು ತಿಳಿಸ್ತದೆ. ಅಂದರೆ ಯೇಸು ಕ್ರಿಸ್ತನ್ ಬಂದು ನೆರವೇರಿಸಿದನು ಅಂತೇಳಿ 4 ಸುವಾರ್ತೆಗಳು ತಿಳಿಸೋದಾದರೆ, ಭೂಮಿ ಆಕಾಶಗಳು ಅಳಿದು ಹೋಗುವ ತನಕ ಹೇಗೆ ಇದು ನೆರವೇರ್ತದೆ ಎಂಬುದಕ್ಕಾಗಿ ಮುಂದಿನ ಪುಸ್ತಕಗಳು ನಮಗೆ ರುಜು ಕೊಡುವಂಥವುಗಳಾಗಿವೆ. ಹಾಗಾಗಿ ಯಾರಾದರೂ ಒಂದು ವೇಳೆ ನಮ್ಮ ಬಳಿಗೆ ಬಂದು ಹೊಸ ಒಡಂಬಡಿಕೆ ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳೋದಾದರೆ, ಅವರಿಗೆ ನನ್ನ ಕಡೆಯಿಂದ ಒಂದು ಮಾತೇನಪ್ಪ ಅಂದರೆ, ಹೊಸ ಒಡಂಬಡಿಕೆ ಇಲ್ಲದೆ ಹೋದರೆ ಹಳೆ ಒಡಂಬಡಿಕೆ ತಲೆ ಇಲ್ಲದ ದೇಹ ಎಂಬುದಾಗಿ. ತಲೆನೇ ಇಲ್ಲದೆ ಹೋದರೆ ಒಂದು ದೇಹ ಇದ್ದು ಏನು ಪ್ರಯೋಜನ? ತಲೆ ಇದ್ದರೆ ಒಂದು ದೇಹ ಕಂಪ್ಲೀಟ್ ಆಗಲಿಕ್ಕೆ ಸಾಧ್ಯ. ತಲೆ ಅನ್ನುವುದು ಖಂಡಿತವಾಗಲೂ ಹೊಸ ಒಡಂಬಡಿಕೆ ಆಗಿದೆ. ಹೊಸ ಒಡಂಬಡಿಕೆ ಅನ್ನುವಂಥದ್ದು ಯಾವಾತನ ಕುರಿತು ಹೇಳಿದ್ದರೋ, ಯಾವಾತನ ಕುರಿತು ಹೇಳ್ತಾ ಇದ್ರೋ, ಯಾವಾತನು ಬರ್ತಾನೆ ಎಂಬುದ ನಿರೀಕ್ಷೆ ಹುಟ್ಟಿಸ್ತಾ ಇದ್ರೋ, ಆತನ ಬರುವಿಕೆಯ ನೆರವೇರಿಕೆಯೇ ಹೊಸ ಒಡಂಬಡಿಕೆ ಆಗಿದೆ. ಹಾಗಾಗಿ ಯಾರಾದರೂ ಹೊಸ ಒಡಂಬಡಿಕೆ ನಮಗೆ ಯಾಕೆ ಬೇಕು ಅಂತ ಕೇಳೋದಾದರೆ, ಖಂಡಿತವಾಗ್ಲೂ ನಮಗೆ ಬೇಕೇನಪ್ಪ ಅಂದರೆ, ಹೊಸ ಒಡಂಬಡಿಕೆ ಇದ್ದರೆ ಹಳೆ ಒಡಂಬಡಿಕೆ ಕಂಪ್ಲೀಟ್ ಆಗೋದು. ಹಳೆ ಒಡಂಬಡಿಕೆಯ ನೆರವೇರಿಕೆ ಹೊಸ ಒಡಂಬಡಿಕೆ, ಹೊಸ ಒಡಂಬಡಿಕೆಯ ಬುನಾದಿ ಹಳೆ ಒಡಂಬಡಿಕೆ. ಹಳೆ ಒಡಂಬಡಿಕೆ ಇಲ್ಲದೆ ಹೊಸ ಒಡಂಬಡಿಕೆ ಇಲ್ಲ, ಹೊಸ ಒಡಂಬಡಿಕೆ ಇಲ್ಲದೆ ಹಳೆ ಒಡಂಬಡಿಕೆ ಇಲ್ಲ. ಯಾವುದು ಕಳ್ಕೊಳ್ಳೋ ಹಾಗಿಲ್ಲ. ಹಳೆಯ ಒಡಂಬಡಿಕೆಯ ನೆರವೇರಿಕೆ ಹೊಸ ಒಡಂಬಡಿಕೆ, ಹೊಸ ಒಡಂಬಡಿಕೆಯ ಬುನಾದಿ ಹಳೆ ಒಡಂಬಡಿಕೆ. ಇದು ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಓಕೆ ಪಾಸ್ಟ್ರೆ, ನೀವು ಹೇಳಿದ್ರಿ ಹೊಸ ಒಡಂಬಡಿಕೆ ತಲೆ, ಹಳೆ ಒಡಂಬಡಿಕೆ ದೇಹ. ಹೊಸ ಒಡಂಬಡಿಕೆಯ ಬುನಾದಿ ಹಳೆ ಒಡಂಬಡಿಕೆ, ಹಳೆ ಒಡಂಬಡಿಕೆ ನೆರವೇರಿಕೆ ಹೊಸ ಒಡಂಬಡಿಕೆ ಎಂಬುದಾಗಿ. ಖಂಡಿತವಾಗಿ ಪಾಸ್ಟ್ರೆ, ಯಾಕಂದರೆ
ನಮ್ಮ ಒಂದು ತಲೆ ಇಲ್ಲದಿದ್ದರೆ ದೇಹಕ್ಕೆ ಬೆಲೆ ಇಲ್ಲ, ದೇಹ ಇಲ್ಲದಿದ್ದರೆ ತಲೆಗೆ ಬೆಲೆ ಇಲ್ಲ. ಖಂಡಿತವಾಗಿ ಅಷ್ಟೇ. ಫಸ್ಟ್ ಉತ್ತಮ ರೀತಿಯಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ರಿ. ಇನ್ನೂ ಮುಂದುವರಿದ ಅನೇಕ ಪ್ರಶ್ನೆಗಳಿವೆ, ಖಂಡಿತವಾಗಿ ನಾವು ಇನ್ನೂ ಕೇಳಲಿಕ್ಕೆ ಇಷ್ಟಪಡ್ತೇವೆ. ಆದರೆ ಈಗ ಸಮಯದ ಅಭಾವದಿಂದ ಇಲ್ಲಿ ನಿಲ್ಲಿಸ್ತೇವೆ. ಅಷ್ಟೇ, ಮುಂದಿನ ಸಂಚಿಕೆಯಲ್ಲಿದೆ ನಾವು ಮುಂದುವರಿಸುವ. ಪ್ರಿಯ ವೀಕ್ಷಕರೇ, ಬೈಬಲ್ ಅದರ ಹಿಸ್ಟ್ರಿ ಇದರ ಬಗ್ಗೆ ನಾವು ಕೇಳ್ತಾ ಬಂದಿದ್ದೇವೆ ಪ್ರಿಯರೇ. ಕಳೆದ 4 ಸಂಚಿಕೆಗಳಲ್ಲಿ ನಾವು ಅದನ್ನು ಕೇಳ್ತಾ ಇದ್ದೇವೆ, ಆದರೂ ಮುಗಿಲಿಲ್ಲ. ಆದರೆ ಚುರುಕಾಗಿ ನಾವು ಚುರುಕಾಗಿ ಪಾಸ್ಟರ್ ಹೇಳ್ತಾ ಇದ್ದಾರೆ, ಆದರೂ ಅದು ಮುಗಿತಾ ಇಲ್ಲ ಪ್ರಿಯರೇ. ಈಗ ಈ ಕಾರ್ಯಕ್ರಮ ಇಲ್ಲಿ ನಾವು ನಿಲ್ಲಿಸ್ತಿದ್ದೇವೆ ಪ್ರಿಯರೇ. ಮುಂದಿನ ಸಂಚಿಕೆಯಲ್ಲಿ ಇದನ್ನು ನಾವು ಮುಂದುವರಿಸ್ತೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ TV. ವಂದನೆಗಳು.